Hello everyone, I am Dr. G. Saubhagya, working as an assistant professor in the Department of Education, and I am very glad to be the part of this research methodology workshop. And in this workshop I will be dealing with you on Introduction to Philosophy and Ethics. In the Introduction to Philosophy and Ethics, I will be discussing with you what is philosophy and what are the definitions of philosophy, what is the scope of philosophy, what are the branches of philosophy, what is ethics, what is moral philosophy, and what is moral judgment and its reaction. What is philosophy? ತತ್ವಶಾಸ್ತ್ರ ಅಂದರೆ ಏನು? ಸೊ ವೇರ್ ಇಟ್ ಬಿಗಿನ್ಸ್, ವಾಟ್ ಈಸ್ ಫಿಲಾಸಫಿ, ವೇರ್ ಇಟ್ ಬಿಗಿನ್ಸ್. ತತ್ವಶಾಸ್ತ್ರ ಅಂದರೆ ಏನು, ಅದು ಎಲ್ಲಿಂದ ಶುರು ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಇಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫಿಲಾಸಫಿ, ದೆನ್ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಡೆಫಿನಿಷನ್ಸ್ ಆಫ್ ದ ಫಿಲಾಸಫಿ ಆ್ಯಂಡ್ ವಾಟ್ ಈಸ್ ದ ಸ್ಕೋಪ್ ಆಫ್ ಫಿಲಾಸಫಿ ಆ್ಯಂಡ್ ವಾಟ್ ಆರ್ ದ ಡಿಫರೆಂಟ್ ಬ್ರಾಂಚಸ್ ಆಫ್ ಫಿಲಾಸಫಿ. So in order to understand what is philosophy, let us look into the terminology where it is derived. The term philosophy is derived from the Greek word. It consists of two words, philo and sophy. Philo means love and sophy means wisdom. Philo means love or phila or friendship or affection. Sophos means learned scholar or sage, and sophia means wisdom, knowledge or talent. So the term philosophy is derived from the Greek word, that is philo and sophy. Philo means love and sophy means wisdom. So thus the philosopher is one who is in search of wisdom. So philosophy is the love of wisdom. ತತ್ವಶಾಸ್ತ್ರವು ಜ್ಞಾನವನ್ನು ಪ್ರೀತಿ ಮಾಡುವಂಥದ್ದು ಆಗಿದೆ. Then philosophy attempts to answer life's big questions. ಸೊ ತತ್ವಶಾಸ್ತ್ರ ಏನು ಮಾಡುತ್ತೆ ಅಂತಂದರೆ, ನಮ್ಮ ಜೀವನದ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಯಾವುದಾಗಿದೆ ಅಂತಂದರೆ ಅದು ತತ್ವಶಾಸ್ತ್ರ ಆಗಿದೆ. ಫಿಲಾಸಫಿ ಈಸ್ ಅಬೌಟ್ ಕ್ವೆಶನ್ಸ್. ತತ್ವಶಾಸ್ತ್ರ ಯಾವುದ್ರ ಮೇಲೆ ಅವಲಂಬ ಆಗಿದೆ ಅಂತಂತಂದರೆ ಪ್ರಶ್ನೆಗಳ ಮೇಲೆ ಅವಲಂಬ ಆಗಿದೆ. ದೆನ್ ಫಿಲಾಸಫರ್ಸ್ ಆಸ್ಕ್ ಕ್ವೆಶನ್ಸ್ ಅಬೌಟ್ ವಾಟ್ ಪೀಪಲ್ ಬಿಲೀವ್. ತತ್ವಜ್ಞಾನಿಗಳು ಏನು ಮಾಡ್ತಾರೆ ಅಂತಂತಂದರೆ ಅವರು ಜನರು ಯಾವುದನ್ನು ನಂಬ್ತಾರೆ ಅನ್ನೋದನ್ನು ಪ್ರಶ್ನೆಗಳು ಕೇಳುವಂಥವರು ಆಗಿದ್ದಾರೆ. ಫಿಲಾಸಫಿ ಈಸ್ ಅಬೌಟ್ ಎಕ್ಸಾಮಿಂಗ್ ಅವರ್ ಸೆಲ್ಸ್ ಆ್ಯಂಡ್ ಅವರ್ ಬಿಲೀಫ್. ತತ್ವಶಾಸ್ತ್ರ ಏನಾಗಿದೆ ಅಂತಂತಂದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದಾಗಿದೆ ಮತ್ತು ನಮ್ಮ ನಂಬಿಕೆಗಳು ಏನಿದ್ದಾವೆ ಅಂತ ಹೇಳಿಬಿಟ್ಟು ನೋಡುವಂಥದ್ದಾಗಿದೆ. Then here I have taken some definitions of philosophy. Different philosophers has given the different definitions. The main thing that we have to see here is that the meaning of the philosophy remains the same. The only thing is that changes here is the definitions. So the definitions which he says that philosophy is the science of knowledge. ಸೊ ತತ್ವಶಾಸ್ತ್ರ ಏನಾಗಿದೆ ಅಂತಂತಂದರೆ ವಿಜ್ಞಾನದ ಒಂದು ಜ್ಞಾನವಾಗಿದೆ ಅಂತ ಹೇಳ್ತಾರೆ. ದೆನ್ ಕಾಂತ್, ಹಿ ಈಸ್ ಎ ಗ್ರೇಟ್ ಫಿಲಾಸಫರ್ಸ್, ವೆಸ್ಟರ್ನ್ ಫಿಲಾಸಫರ್. ಹಿ ಸೇಸ್ ದಟ್ ಫಿಲಾಸಫಿ ಇಸ್ ದ ಸೈನ್ಸ್ ಆ್ಯಂಡ್ ದ ಕ್ರಿಟಿಸಿಸಮ್ ಆಫ್ ಕಾಗ್ನಿಷನ್. ದೆನ್ Plato he says that philosophy aims at the knowledge of the eternal nature of the things. ಸೊ ತತ್ವಶಾಸ್ತ್ರವು ಜ್ಞಾನದ ಕಡೆಗೆ ಮುಖ್ಯ ಒಂದು ಗುರಿ ಇಟ್ಟಿದೆ ಅಂತ ಹೇಳಿಬಿಟ್ಟು ಪ್ಲಾಟೋ ಅವರು ಹೇಳ್ತಾರೆ. ಇವನ್ ದ ಅರಿಸ್ಟೋಟಲ್ ಹಿ ಸೇಸ್ ದಟ್ ಫಿಲಾಸಫಿ ಇಸ್ ದ ಸೈನ್ಸ್ ವಿಚ್ ಇನ್ವೆಸ್ಟಿಗೇಟ್ಸ್ ದ ನೇಚರ್ ಆಫ್ ಬೀಯಿಂಗ್ ಆ್ಯಸ್ ಇಟ್ ಈಸ್ ಇನ್ ಇಟ್ ಸೆಲ್ಫ್. ಸೊ ತತ್ವಶಾಸ್ತ್ರ ಅದು ಎಂಥ ವಿಜ್ಞಾನ ಆಗಿದೆ ಅಂತಂತಂದರೆ ಈ ಜಗತ್ತು ಯಾವ ರೀತಿಯಲ್ಲಿ ಸೃಷ್ಟಿಯಾಗಿದೆ ಮತ್ತು ಆ ಸೃಷ್ಟಿ ತನ್ನನ್ನು ತಾನು ಯಾವ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತಾ ಇದೆ ಅಂತ ನೋಡೋದೇ ಒಂದು ತತ್ವಶಾಸ್ತ್ರದ ಗುರಿಯಾಗಿದೆ ಅಂತ ಹೇಳ್ಬಿಟ್ಟು ಅರಿಸ್ಟಾಟಲ್ ಅವರು ಹೇಳ್ತಾರೆ. ದೆನ್ ಬ್ರೆಥನ್ ರಸಲ್ ಹಿ ಸೇಸ್ ದಟ್ ಫಿಲಾಸಫಿ ಲೈಕ್ ಆಲ್ ಅದರ್ ಸ್ಟಡೀಸ್ ಏಮ್ಸ್ ಪ್ರೈಮರಿಲಿ ಅಟ್ ನಾಲೆಡ್ಜ್. ಬೇರೆ ಎಲ್ಲ ಅಧ್ಯಯನಗಳು ಯಾವ ರೀತಿಯಲ್ಲಿದ್ದಾವೆ ಅದೇ ರೀತಿಯಲ್ಲಿ ತತ್ವಶಾಸ್ತ್ರವು ಜ್ಞಾನದ ಕಡೆ ಒಂದು ಮುಖ್ಯ ಗುರಿಯನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಬ್ರೆಥನ್ ರಸಲ್ ಅವರು ಹೇಳ್ತಾರೆ. ದೆನ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವ್ರೇನು ಹೇಳ್ತಾರೆ ಅಂತಂದರೆ ಫಿಲಾಸಫಿ ಈಸ್ ಎ ಲಾಜಿಕಲ್ ಎನ್ಕ್ವೈರಿ ಇನ್ ಟು ದ ನೇಚರ್ ಆಫ್ ರಿಯಾಲಿಟಿ. ಸೊ ತತ್ವಶಾಸ್ತ್ರ ಏನಾಗಿದೆ ಅಂತಂತಂದರೆ ತರ್ಕಬದ್ಧವಾಗಿ ಸತ್ಯದ ಕಡೆ ನಡೆಯುವುದೇ ತತ್ವಶಾಸ್ತ್ರದ ಒಂದು ಉದ್ದೇಶ ಆಗಿದೆ ಅಂತ ಹೇಳಿಬಿಟ್ಟು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ದೆನ್ ಸಿಸೆರೋ, he is a great philosopher. Even he says that philosophy is the mother of all arts. And Samuel Taylor, he defines philosophy is the science of sciences. ವಿಜ್ಞಾನದ ಒಂದು ವಿಜ್ಞಾನ ಆಗಿದೆ ಅಂತ ಹೇಳಿಬಿಟ್ಟು ಸ್ಯಾಮ್ಯುಯಲ್ ಟೈಲರ್ ಹೇಳ್ತಾರೆ. ದೆನ್ ಹಕ್ಸ್ಲಿ ಆಲ್ಡರ್ಸ್ he observes that men live in accordance with their philosophy of life. And Kabir Humayun, he states that philosophy seeks to give knowledge of the whole. ತತ್ವಶಾಸ್ತ್ರ ಏನಾಗಿದೆ ಅಂತಂದರೆ ಪರಿಪೂರ್ಣ ಜ್ಞಾನವನ್ನು ಕೊಡುವಂಥದ್ದಾಗಿದೆ ಅಂತ ಹೇಳಿಬಿಟ್ಟು ಹುಮಾಯೂನ್ ಅವರು ಹೇಳ್ತಾರೆ. ದೆನ್ ಅಗೇನ್ ಹಕ್ಸ್ಲಿ ಆಲ್ಡರ್ಸ್ he rightly remarked that philosophy is an attempt
ಟು ಆನ್ಸರ್ ದ ಅಲ್ಟಿಮೇಟ್ ಕ್ವಶನ್ ಆಫ್ ಲೈಫ್. ಜೀವನದ ಅಂತಿಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಯಾವುದಾಗಿದೆ ಅಂತಂದರೆ ಅದು ತತ್ವಶಾಸ್ತ್ರ ಆಗಿದೆ ಅಂತ ಹೇಳ್ಬಿಟ್ಟು ಹಕ್ಸ್ಲಿ ಅವರು ಹೇಳ್ತಾರೆ. ದೆನ್ ಬ್ರೈಟ್ಮನ್ ಹಿ ವ್ಯೂಸ್ ದಟ್ ಫಿಲಾಸಫಿ ಮೇ ಬಿ ಡಿಫೈನ್ಡ್ ಆಸ್ ದ ಅಟೆಂಪ್ಟ್ ಟು ಥಿಂಕ್ ಟ್ರೂಲಿ ಅಬೌಟ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಆಸ್ ಎ ಹೋಲ್ ಆ್ಯಂಡ್ ಟು ಮೇಕ್ ಅವರ್ ಹೋಲ್ ಎಕ್ಸ್ಪೀರಿಯನ್ಸ್ intelligible. These are some definitions that I have taken about the different philosophers, how they define philosophy. So what is philosophy? ತತ್ವಶಾಸ್ತ್ರ ಅಂದರೆ ಏನು? ಫಿಲಾಸಫಿ ಇಸ್ ಅಬೌಟ್ ಆಸ್ಕಿಂಗ್ ಕ್ವಶನ್ಸ್. ತತ್ವಶಾಸ್ತ್ರ ಏನಾಗಿದೆ ಅಂತಂತಂದರೆ ಪ್ರಶ್ನೆಗಳನ್ನು ಕೇಳುವಂಥದ್ದಾಗಿದೆ. ವಾಟ್ ಈಸ್ ರಿಯಾಲಿಟಿ? ಸತ್ಯ ಅಂದರೆ ಏನು? ಐ ಥಿಂಕ್ ದೇರ್ ಫೋರ್ ಐ ಆಮ್. ನಾನು ಅಂದ್ಕೊಳ್ತೀನಿ ಅದಕ್ಕೆ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ಅ ಗ್ರೇಟ್ ಫಿಲಾಸಫರ್ ಡೆಕಾರ್ಟ್. ಹಿ ಸೇಸ್ ದಟ್ ಕೊಗಿಟೋ ಎರ್ಗೋ ಸಮ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅಂದರೆ ಐ ಥಿಂಕ್ ದೇರ್ ಫೋರ್ ಐ ಆಮ್. ನಾನು ಅಂದ್ಕೊಳ್ತಾ ಇದ್ದೀನಿ ಹೀಗಾಗಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಇದ್ದೀನಿ ಅಂತಂತ ಯಾವ ರೀತಿಯಲ್ಲಿ ನಾವು ಹೇಳ್ತೀವಿ? ನಾನು ಅಂದ್ಕೊಳ್ತೀನಿ ಹೀಗಾಗಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು. ಈಸ್ ಟ್ರೂತ್ ರಿಲೇಟಿವ್? ಸತ್ಯಕ್ಕೆ ಏನಾದರೂ ಸಂಬಂಧ ಇದೆನಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಜೀವನದ ಅರ್ಥ ಏನು? ಸೊ ಇಂಥವೆಲ್ಲ ಪ್ರಶ್ನೆಗಳು ನಮ್ಗೆ ಎಲ್ಲಿ ಬರ್ತವೆ ಅಂತಂತಂದರೆ ಅವು ತತ್ವಶಾಸ್ತ್ರದಲ್ಲಿ ಬರ್ತವೆ. ದೆನ್ ದೇರ್ ಆರ್ ಮೆನಿ ಕ್ವೆಶನ್ಸ್ ಬಟ್ ದೇರ್ ಆರ್ ಸಮ್ ಬಿಗ್ ಕ್ವೆಶನ್ಸ್. ಅನೇಕ ಪ್ರಶ್ನೆಗಳನ್ನು ನಾವು ನೋಡ್ತೀವಿ, ಆದರೆ ಆ ಎಲ್ಲ ಪ್ರಶ್ನೆಗಳಿಗಿಂತ ದೊಡ್ಡ ಪ್ರಶ್ನೆಗಳು ಏನು ಅಂತಂತಂದರೆ ವಾಟ್, ಏನು, ವೈ, ಯಾಕೆ, ಹೌ, ಹೇಗೆ. ಸೊ ಇವೆಲ್ಲ ಪ್ರಶ್ನೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಂದು ಘಟನೆಗಳಲ್ಲಿ ನಾವು ಕೇಳುವಂಥ ಪ್ರಶ್ನೆಗಳು ದೊಡ್ಡ ಪ್ರಶ್ನೆಗಳು ಅಂತಂತಂದರೆ ನಮ್ಮ ಜೀವನದಲ್ಲಿ ಬರುವಂಥದ್ದು ವಾಟ್, ವೈ ಆ್ಯಂಡ್ ಹೌ. ದೀಸ್ ಆರ್ ದ ಬಿಗ್ ಕ್ವೆಶನ್ಸ್. ದೆನ್ ಹೂ ಆ್ಯಮ್ ಐ? ನಾನು ಯಾರಾಗಿದ್ದೇನೆ? ನಾವು ಯಾವಾಗಾದರೂ ಯೋಚನೆ ಮಾಡ್ತೀವ ನಾನು ಯಾರಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ವಾಟ್ ಈಸ್ ಹ್ಯಾಪಿನೆಸ್? ಸಂತೋಷ ಅಂದರೆ ಏನು? ಕ್ಯಾನ್ ವಿ ಮೆಷರ್ ದ ಹ್ಯಾಪಿನೆಸ್? 1 kg ಆಫ್ ಹ್ಯಾಪಿನೆಸ್ ಆರ್ 2 kg ಆಫ್ ಹ್ಯಾಪಿನೆಸ್? ವಿ ಕೆನಾಟ್ ಮೆಷರ್ ದ ಹ್ಯಾಪಿನೆಸ್. ಖುಷಿ ಅಂದರೆ ಏನು, ಸಂತೋಷ ಅಂದರೆ ಏನು ಅಂತ ಹೇಳಿಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗುತ್ತಾ? ಸೊ ಹ್ಯಾಪಿನೆಸ್ ಅಂತ ಹೇಳಿದ ತಕ್ಷಣ ಯಾವ ಥರ ನಾವು ಹೇಳ್ಬೋದು? ಸ್ಮೈಲ್ ಇಸ್ ಎನ್ ವಿ ಕ್ಯಾನ್ ಶೋ ದಟ್ ಸ್ಮೈಲ್ ಇಸ್ ಎ ಸೈನ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ಬೋದು, ಅಥವಾ ಲಾಫ್ಟರ್ ಇಸ್ ಎ ಸೈನ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಕ್ಯಾನ್ ವಿ ಡಿಫೈನ್ ಹೌ, ವಾಟ್, ವೈ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್? ವಾಟ್ ಈಸ್ ರೈಟ್? ಸರಿ ಅಂದರೆ ಯಾವುದು? ವಾಟ್ ಈಸ್ ಟ್ರೂತ್? ಸತ್ಯ ಅಂದರೆ ಯಾವುದು? ವಾಟ್ ಈಸ್ ರಿಯಾಲಿಟಿ? ನಿಜ ಅಂದರೆ ಏನು? ಈಸ್ ದೇರ್ ಲೈಫ್ ಆನ್ ಅದರ್ ವರ್ಲ್ಡ್? ಇದು ಒಂದು ಜಗತ್ತಿನಲ್ಲಿ ಜೀವನ ಇದೆನಾ, ಅಥವಾ ಇದು ಬಿಟ್ಟು ಬೇರೆ ಒಂದು ಜಗತ್ತಲ್ಲಿ ಜೀವನ ಇದೆನಾ ಅಂತ ಹೇಳಿಬಿಟ್ಟು. ಈಸ್ ದೇರ್ ಎ ಗಾಡ್? ದೇವರು ಇದ್ದಾನ? ಈಸ್ ಲೈಫ್ ಎ ಡ್ರೀಮ್? ಜೀವನ ಒಂದು ಕನಸಾಗಿದೆನಾ? ವಾಟ್ ಹ್ಯಾಪನ್ಸ್ ವೆನ್ ಯು ಡೈ? ಸತ್ ನಂತರ ಏನಾಗುತ್ತೆ? ನಾವು ಯಾವಾಗಾದರೂ ಯೋಚನೆ ಮಾಡ್ತೀವ? ಇದ್ದಾಗನೇ ಯೋಚನೆ ಮಾಡೋದಿಲ್ಲ. ಸತ್ ನಂತರ ಏನಾಗುತ್ತೆ ಅಂತ ಯೋಚನೆ ಮಾಡೋದು ತುಂಬಾ ಕಷ್ಟ. ಸೊ ದೀಸ್ ಆರ್ ದ ಕ್ವೆಶನ್ಸ್ ದಟ್ ವಿ ಕಮ್ ಅಕ್ರಾಸ್ ಇನ್ ದ ಫಿಲಾಸಫಿ. ಈ ಥರ ಪ್ರಶ್ನೆಗಳು ವಿ ಕೆನಾಟ್ ಕಮ್ ಅಕ್ರಾಸ್ ಐದರ್ ಇನ್ ದ ಸೋಷಿಯಾಲಜಿ ಆರ್ ಪೊಲಿಟಿಕಲ್ ಸೈನ್ಸ್ ಆರ್ ಎನಿ ಅದರ್ ಆಫ್ ದ ಸೈನ್ಸ್ ಸಬ್ಜೆಕ್ಟ್ಸ್. ಸೊ ದ ಬಿಗ್ ಕ್ವೆಶನ್ಸ್ ಇನ್ ಲೈಫ್ ದಟ್ ವಿ ಕಮ್ ಅಕ್ರಾಸ್ ಇನ್ ದ ಫಿಲಾಸಫಿ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಜೀವನದ ಅರ್ಥ ಅಂದರೆ ಏನು ಅಂತ ಹೇಳ್ಬಿಟ್ಟು. ಭಾಳ ಸತಿ ನಾವು ಬೇರೆಯವ್ರಿಗೆ ಬೈತೀವಿ ಜೀವನಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ಬಿಟ್ಟು, ಅಥವಾ ನಮ್ಮಷ್ಟಕ್ಕೆ ನಾವೇ ಅಂದ್ಕೊಳ್ತೀವಿ ನಮ್ಮ ಜೀವನಕ್ಕೆ ಏನು ಅರ್ಥನೇ ಇಲ್ಲ ಅಂತ ಹೇಳಿಬಿಟ್ಟು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಜೀವನಕ್ಕೆ ಅರ್ಥ ಏನಿದೆ? ವಾಟ್ ಆರ್ ಹ್ಯೂಮನ್ ಬೀಯಿಂಗ್ಸ್? ಮನುಷ್ಯರಂದರೆ ಏನು? ಮಾನವರಂದರೆ ಏನು? ಆ್ಯಂಡ್ ವೇರ್ ಡಿಡ್ ವಿ ಕಮ್ ಫ್ರಮ್? ನಾವೆಲ್ಲಿಂದ ಬಂದೀವಿ? ಸೊ ಈ ಕೆಲವು ಪ್ರಶ್ನೆಗಳಿಗೆ ನಮಗೆ ಉತ್ತರನೇ ಸಿಗೋದಿಲ್ಲ, ಬಟ್ ಆ ಪ್ರಶ್ನೆಗಳಾಗೆ ಉಳಿತವೆ. ನಾವು ಎಲ್ಲಿಂದ ಬಂದೀವಿ ಅಂತ ಹೇಳಿ ಯಾರಾದರೂ ನಮಗೆ ಪ್ರಶ್ನೆ ಮಾಡಿದರೆ ಏನು ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಆರ್ ವಿ ರೆಸ್ಪಾನ್ಸಿಬಲ್ ಫಾರ್ ಹೌ ವಿ ಲಿವ್? ನಾವೀಗ ಜೀವನ ಮಾಡುತ್ತಂಥ ಜೀವನಕ್ಕೆ ನಾವು ಹೊಣೆಗಾರರ? ಭಾಳ ಸತಿ ನಾವು ಅಂತೀವಿ ನಮ್ಮ ಪ್ರಾಬ್ಲಮ್ಸ್ಗೂ ನಮ್ಮ ಲೈಫಲ್ಲಿ ಏನೇ ಬರುವಂಥ ಸಿಚುವೇಶನ್ಸ್ಗೂ ವಿ ಪುಟ್ ದಟ್ ರೆಸ್ಪಾನ್ಸಿಬಲ್ ಆ್ಯಂಡ್ ದಿಸ್ ಒನ್ ಆನ್ ದ ಅದರ್ಸ್. ಸೊ ನಮ್ಮ ಜೀವನಕ್ಕೆ ನಾವೇ ಹೊಣೆಗಾರರಾಗಿರ್ತೀವಿ ಭಾಳ ಸತಿ. ವಾಟ್ ಹ್ಯಾಪನ್ಸ್ ಆಫ್ಟರ್ ವಿ ಡೈ? ನಾವು ಸತ್ ನಂತರ ನಮಗೆ ಏನಾಗುತ್ತೆ? ಸೊ ನೀವು ನೆವರ್ ಥಿಂಕ್ ವಾಟ್ ಹ್ಯಾಪನ್ಸ್ ಆಫ್ಟರ್ ವಿ ಡೈ. ಇದ್ದಾಗೆ ನಮ್ಗೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಸತ್ ನಂತರ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕೆ ಹೇಗೆ ಸಾಧ್ಯ? ಈಸ್ಂಟ್ ಇಟ್? ಈಸ್ ದೇರ್ ಎ ಗಾಡ್? ದೇವರು ಇದ್ದಾನ? So we have Nastika and Astika. Both we have seen, both is there in our society. If so, ವಾಟ್ ಈಸ್ ಗಾಡ್ ಲೈಕ್? ದೇವರು ಇದ್ದಾನ ಅಂತಂದರೆ ಅವನು ಯಾವ ಥರ ಇದ್ದಾನೆ? ವಿ ಕೆನಾಟ್ ಶೋ ದ ಗಾಡ್. ಸೊ ನಾವು ಗಾಳಿಯನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಅದೇ ರೀತಿಯಲ್ಲಿ ದೇವ್ರನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ನಂಬಿಕೆ ಮೇಲೆ ಆಧಾರಗೊಂಡಿರುತ್ತೆ ದೇವರಿದ್ದಾನ ದೇವರಿಲ್ಲ ಅಂತ ಅನ್ನೋದು ಅವರವರ ನಂಬಿಕೆಗೆ ಬಿಟ್ಟಂಥದ್ದಾಗಿದೆ. ವಾಟ್ ಈಸ್ ರಿಯಲ್ ಆ್ಯಂಡ್ ವಾಟ್ ಈಸ್ ಮೆರಿ ಅಪಿಯರೆನ್ಸ್? ಸತ್ಯ ಅಂದರೆ ಏನು? ಸತ್ಯ ಥರ ಕಾಣುವಂಥದ್ದು ಏನಾಗಿದೆ? ಕ್ಯಾನ್ ವಿ ನೋ ದ ಆನ್ಸರ್ ಟು ಸಚ್ ಕ್ವಶನ್ಸ್? ಇಂಥ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗುತ್ತಾ? ನಮ್ಮ ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ, ಆಮೇಲೆ ಕೆಲವು ಪ್ರಶ್ನೆಗಳಿಗಂತೂ ಉತ್ತರ ಸಿಗೋದೇ ಇಲ್ಲ. ಕ್ಯಾನ್ ವಿ ನೋ ಎನಿಥಿಂಗ್ ಅಟ್ ಆಲ್? ನಮಗೇನಾದರೂ ತಿಳಿಲಿಕ್ಕೆ ಸಾಧ್ಯ ಆಗುತ್ತಾ?
ಸೊ ಇವೆಲ್ಲ ಜೀವನದಲ್ಲಿ ಇರುವಂಥ ದೊಡ್ಡ ದೊಡ್ಡ ಪ್ರಶ್ನೆಗಳು. ಆಮೇಲೆ ಸ್ಪೆಷಲಿ ಇವೆಲ್ಲ ತತ್ವಶಾಸ್ತ್ರದಲ್ಲಿ ಇರುವಂಥ ದೊಡ್ಡ ಪ್ರಶ್ನೆಗಳು. ಕಾಮನ್ ಮ್ಯಾನ್ ಯಾರು ಇದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಭಾಳ ಅಂತಂತಂದರೆ ಏನಾದರೂ ಜೀವನಕ್ಕೆ ಏನು ಅರ್ಥ ಇದೆ ಅಂತ ಹೇಳ್ಬಿಟ್ಟು ಕೇಳ್ಬೋದು, ಅಥವಾ ಇವೆಲ್ಲ ಸಾಮಾನ್ಯವಾದಂಥ ಪ್ರಶ್ನೆಗಳನ್ನ ನಾವು ಕೇಳ್ಬೋದು. ಅಥವಾ ನಾವು ಎಲ್ಲಿಂದ ಬಂದ್ವಿ ಅನ್ನೋ ಪ್ರಶ್ನೆಗಳು ಅದು ಎಲ್ಲಿ ಉದ್ಭವ ಆಗುತ್ತೆ ಅಂತಂದರೆ ತತ್ವಶಾಸ್ತ್ರದಲ್ಲಿ ಉದ್ಭವ ಆಗುತ್ತೆ. ಆಮೇಲೆ ನಾವು ಸತ್ ನಂತರ ಏನಾಗುತ್ತೆ, ನಮ್ಗೆ ಮತ್ತೊಂದು ಜನ್ಮ ಇದೆನಾ, ಇವೆಲ್ಲ ದೀಸ್ ಆಲ್ ಕ್ವಶನ್ಸ್ ವಿಲ್ ಕಮ್ ಇನ್ ದ ಫಿಲಾಸಫಿ ಓನ್ಲಿ. ಸತ್ಯ ಅಂದರೆ ಏನು, ಸತ್ಯ ಥರ ಕಾಣುವಂಥದ್ದೇನು ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ತತ್ವಶಾಸ್ತ್ರದಲ್ಲಿ ನೋಡ್ತೀವಿ. ಸೊ ನಾವು ತತ್ವಶಾಸ್ತ್ರದಲ್ಲಿ ಮತ್ತೇನು ಓದ್ತೀವಿ ಅಂತಂತಂದರೆ ಇದು ವಾಟ್ ಈಸ್ ನಾಲೆಜ್, ಜ್ಞಾನ ಅಂದರೆ ಏನು ಅಂತ ಹೇಳ್ಬಿಟ್ಟು. ಆಮ್ ಐ ರಿಯಲಿ ಅವೇಕ್, ನಾನು ನಿಜವಾಗ್ಲೂ ಎಚ್ಚರವಾಗಿದ್ದೇನಾ, ಅಥವಾ ನಾನು ಎಚ್ಚರವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಯಾರಾದರೂ ನಮ್ಗೆ ಹೇಳಬೇಕು, ಅಥವಾ ನಾನು ಎಚ್ಚರವಾಗಿದ್ದೀನಿ ಅಂತ ನಮ್ಮಷ್ಟಕ್ಕೆ ನಾವೇ ತಿಳ್ಕೊಬೇಕು. ಸೊ ಅವೆಲ್ಲ ಎಲ್ಲಿ ಬರ್ತಾವೆ, ತತ್ವಶಾಸ್ತ್ರದಲ್ಲಿ ಇಂಥವೆಲ್ಲ ಪ್ರಶ್ನೆಗಳು ಬರ್ತವೆ. ಸೊ ಅದನ್ನೇ ನೀವು ಬೇರೆ ಸಬ್ಜೆಕ್ಟ್ಸಲ್ಲಿ ಓದಬೇಕಾದ್ರೆ ನೀನು ಎಚ್ಚರವಾಗಿದೆಯಾ, ಆಮೇಲೆ ನೀನು ಯಾಕೆ ಬದುಕಿದೆಯಾ, ಅಥವಾ ಇದರ ನಂತರ ಮತ್ತೊಂದು ಜೀವನ ಇದೆನಾ, ದೇವರಿದ್ದಾನ, ಇಂಥ ಎಲ್ಲ ಪ್ರಶ್ನೆಗಳು ನಾವೆಲ್ಲಿ ಇದರಲ್ಲಿ ನೋಡೋದೇ ಇಲ್ಲ. ಈಸ್ ದೇನ್ ಆಫ್ಟರ್ ಲೈಫ್, ಸತ್ ನಂತರ ಮತ್ತೊಂದು ಜೀವನ ಇದೆನಾ. ಸೊ ಹುಟ್ಟೋದು ಒಂದು ಸರಿ, ಸಾಯೋದು ಒಂದು ಸರಿ, ಅದು ನಮ್ಮ ನಂಬಿಕೆ ಮೇಲೆ ಆಧಾರವಾಗಿರುತ್ತೆ. ಸೊ ಈಸ್ ದೇರ್ ಎನ್ ಆಫ್ಟರ್ ಲೈಫ್, ಸತ್ ನಂತರ ಮತ್ತೊಂದು ಜೀವನ ಇದೆನಾ. ವೈ ಆಮ್ ಐ ಅಲೈವ್, ನಾನು ಯಾಕೆ ಬದುಕಿದ್ದೇನೆ. ಸೊ ನಮ್ಮ ಜೀವನದಲ್ಲಿ ನಾವು ಅಂತೀವಿ, ನಾವು ಬದುಕಿದ್ದೀವಿ ಅಂತಂದರೆ ಏನೋ ಒಂದು ಉದ್ದೇಶ ಇರಬೇಕು, ದೇವ್ರು ನಮ್ಗೆ ಯಾವುದೋ ಒಂದು ಕಾರಣಕ್ಕೆ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಅಂತೀವಿ. ಸೊ ಈಸ್ ದೇರ್ ಎನ್ ವೈ ಆಮ್ ಐ ಅಲೈವ್, ನಾನು ಯಾಕೆ ಬದುಕಿದ್ದೇನೆ, ವಾಟ್ ಡು ಐ ಬಿಲೀವ್, ನಾನು ಏನನ್ನು ನಂಬ್ತೇನೆ ಅಂತ ಹೇಳ್ಬಿಟ್ಟು. So these are all the questions that we come across in philosophy. Now we'll look towards the general scope of philosophy. The general scope of philosophy is very vast. Within its scopes we discuss soul, ಅಂದರೆ ಆತ್ಮ ಅಂದರೆ ಏನು, ಗಾಡ್ ದೇವರಂದರೆ ಏನು, ಮಿಸ್ಟಿಕ್ ಪವರ್ಸ್ ಅಂದರೆ ಅದ್ಭುತವಾದಂಥ ಶಕ್ತಿ ಅಂದರೆ ಏನು ಅಂತ ಹೇಳ್ಬಿಟ್ಟು, ದ ಒರಿಜಿನ್ ಆಫ್ ದ ಯೂನಿವರ್ಸ್, ಜಗತ್ತು ಯಾವ ರೀತಿಯಲ್ಲಿ ಸೃಷ್ಟಿಯಾಗಿದೆ, ಇಟ್ಸ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಅದು ಯಾವ ರೀತಿಯಲ್ಲಿ ಸೃಷ್ಟಿಯಾಗಿದೆ, ಅದು ಯಾವ ರೀತಿಯಲ್ಲಿ ವಿಸ್ತರಣೆಗೊಳ್ತಾ ಇದೆ ಮತ್ತು ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ದೆನ್ ಟ್ರೂತ್, ಸತ್ಯ ಅಂದರೆ ಏನು ಅಂತ ಹೇಳಿಬಿಟ್ಟು ನೋಡ್ತೀವಿ. ಸೊ ಮೊರಾಲಿಟಿ, ನೈತಿಕತೆ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡ್ತೀವಿ. ಅಸೆಟಿಕ್ಸ್, ಸೊ ಸೌಂದರ್ಯ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡ್ತೀವಿ. ಆ್ಯಂಡ್ ಲಾಜಿಕ್ ಮತ್ತು ತರ್ಕ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡ್ತೀವಿ. ದ ಜನರಲ್ ಸ್ಕೋಪ್ ಆಫ್ ಫಿಲಾಸಫಿ ಇಸ್ ವೆರಿ ವಾಸ್ಟ್. ವಿ ಕ್ಯಾನಾಟ್ ಲಿಮಿಟ್ ದ ಸ್ಕೋಪ್ ಆಫ್ ದ ಫಿಲಾಸಫಿ ಟು ಒನ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ರೈಟ್ ಫ್ರಮ್ ದ ಬರ್ತ್ ಟಿಲ್ ಡೆತ್ ದೇರ್ ಇಸ್ ಅ ವೈಡ್ ಸ್ಕೋಪ್. ಮನುಷ್ಯನ ವ್ಯಕ್ತಿತ್ವವನ್ನು ತಗೊಂಡಾಗ ನಾವು ಕಂಪ್ಲೀಟಾಗಿ ತತ್ವಶಾಸ್ತ್ರದಲ್ಲೇ ನಾವು ಕಾಣ್ಬೋದು. ನಾಟ್ ಓನ್ಲಿ ಅಬೌಟ್ ದ ಪರ್ಸನ್ಸ್ ಆರ್ ಪರ್ಸನಾಲಿಟಿ ಆರ್ ಅಬೌಟ್ ದ ಗಾಡ್ ಆರ್ ಎನಿಥಿಂಗ್, ಇಟ್ ಹ್ಯಾಸ್ ಗಾಟ್ ಅನ್ ವೈಡರ್ ಸ್ಕೋಪ್ ಆಲ್ಸೋ. ಆ್ಯಂಡ್ ದ ಸಬ್ಜೆಕ್ಟ್ ಆಫ್ ಫಿಲಾಸಫಿ ಕ್ಯಾನ್ ಬಿ ಡಿವೈಡೆಡ್ ಇಂಟು different branches also. Ethics, the subject of philosophy is very wide. You take either in the arts faculty or in the commerce or in the physical education or in the education or in the science subjects. The subject philosophy exists in all the part of the branches. So if the main branches of the philosophy that I have taken here is the ethics, ನೈತಿಕತೆ ಅಂತ ಹೇಳಿಬಿಟ್ಟು, ಪಾಲಿಟಿಕ್ಸ್, ರಾಜಕೀಯ, ಎಸೆಟಿಕ್ಸ್, ಸೌಂದರ್ಯ, ಸೈನ್ಸ್, ವಿಜ್ಞಾನ, ರಿಲಿಜಿಯನ್ ಅಂದರೆ ಧರ್ಮ, ಎಪಿಸ್ಟೋಮಾಲಜಿ ಜ್ಞಾನ, ಲಾಜಿಕ್ ಅಂದರೆ ತರ್ಕ, ಮೆಟಾಫಿಸಿಕ್ಸ್, ತತ್ವಮೀಮಾಂಸೆ. ಸೊ ದೀಸ್ ಆರ್ ದ ಬ್ರಾಂಚಸ್ ಆಫ್ ಫಿಲಾಸಫಿ. ಮೆಟಾಫಿಸಿಕ್ಸ್, ತತ್ವಮೀಮಾಂಸೆಯಲ್ಲಿ ನಾವು ಯಾವ್ಯಾವ ಪ್ರಶ್ನೆಗಳನ್ನು ಎದುರುಗೊಳ್ತೀವಿ, ಅದು ತತ್ವಶಾಸ್ತ್ರದಲ್ಲಿ. ತತ್ವಮೀಮಾಂಸೆಯಲ್ಲಿ ವಾಟ್ ಈಸ್ ರಿಯಲ್, ನಿಜ ಅಂದರೆ ಏನು, ವಾಟ್ ಈಸ್ ರಿಯಾಲಿಟಿ, ಸತ್ಯ ಅಂದರೆ ಏನು, ಆ್ಯಂಡ್ ವಾಟ್ ಈಸ್ ರಿಯಾಲಿಟಿ ಲೈಕ್, ಸತ್ಯ ಯಾವ ಥರ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇವೆಲ್ಲಿ ನೋಡ್ತೀವಿ ನಾವು, ಮೆಟಾಫಿಸಿಕ್ಸಲ್ಲಿ ನೋಡ್ತೀವಿ. ತತ್ವಮೀಮಾಂಸೆ, ಮೆಟಾಫಿಸಿಕ್ಸ್ ಅಂದರೆ ತತ್ವಮೀಮಾಂಸೆ. ಆ್ಯಂಡ್ ದ ಮೆಟಾಫಿಸಿಕ್ಸ್, ಇಟ್ ಈಸ್ ದ ಅರಿಸ್ಟಾಟಲ್ ಹೂ ಡೆವಲಪ್ಡ್ ದ ಸ್ಟಡಿ ಆಫ್ ಮೆಟಾಫಿಸಿಕ್ಸ್. Metaphysics is that branch of philosophy which deals with the nature of reality. ಸೊ ತತ್ವಮೀಮಾಂಸೆ ಯಾವುದರ ಬಗ್ಗೆ ಹೇಳುತ್ತೆ ತತ್ವಶಾಸ್ತ್ರದಲ್ಲಿ ಅಂತಂತಂದರೆ, ಈ ಜಗತ್ತಿನ ಸೃಷ್ಟಿ ಯಾವ ಥರ ಆಗಿದೆ ಮತ್ತು ಜಗತ್ತಿನ ಸೃಷ್ಟಿಯ ನಿಜಾಂಶ ಏನು ಅನ್ನೋದನ್ನು ಇಲ್ಲಿ ನಾವು ತತ್ವಮೀಮಾಂಸೆಯಲ್ಲಿ ನೋಡ್ತೀವಿ. ಮೆಟಾಫಿಸಿಕ್ಸ್ ಟ್ರೈಸ್ ಟು ಆನ್ಸರ್ ದ ಕ್ವಶನ್ಸ್. ಇಲ್ಲಿ ತತ್ವಮೀಮಾಂಸೆ ಎಂತೆಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅಂತಂದರೆ, ವಾಟ್ ಈಸ್ ದ ನೇಚರ್ ಆಫ್ ರಿಯಾಲಿಟಿ ಆಫ್ ದಿಸ್ ಯೂನಿವರ್ಸ್, ಈ ಜಗತ್ತಿನ ಸೃಷ್ಟಿಯಾಗಿರುವಂಥದ್ದು ಮತ್ತು ಆ ಸೃಷ್ಟಿಯ ಸತ್ಯತೆ ಏನು ಅನ್ನೋದನ್ನು ನಾವು ತತ್ವಮೀಮಾಂಸೆಯಲ್ಲಿ ನೋಡ್ತೀವಿ. ಈಸ್ ದ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಟ್ರೂ ಆರ್ ದ ಸ್ಪಿರಿಚುವಲ್ ವರ್ಲ್ಡ್ ಟ್ರೂ, ಅಂದರೆ ನಮಗೆ ಕಣ್ಣಿಗೆ ಕಾಣುವಂಥ ಜಗತ್ತು ನಿಜನೋ ಅಥವಾ ಆಧ್ಯಾತ್ಮಿಕ ಜಗತ್ತು ನಿಜನೋ. ಈಗ ನಮಗೆ ಕಣ್ಣಿಗೆಲ್ಲ ಕಾಣಿಸ್ತವೆ, ಈ ಟೇಬಲ್ ಆಗಿರ್ಬೋದು, ಈ ಮೈಕ್ ಸೆಟ್ ಆಗಿರ್ಬೋದು, ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು, ಇವೆಲ್ಲ ನಮ್ಗೆ ಕಣ್ಣಿಗೆ ಕಾಣಿಸ್ತವೆ. ನಾವು ಇದೇ ಜಗತ್ತು ನಿಜ ಅಂತ ಹೇಳಬೇಕು, ಅಥವಾ ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ಮತ್ತೊಂದು ಜಗತ್ತಿದೆ, ಆಧ್ಯಾತ್ಮಿಕ ಇದೆ. ಸೊ ನಮಗೆ ದೇವ್ರು ಇದಾನ ಅಂತ ಗೊತ್ತಿಲ್ಲ, ಆದರೆ ದಿನ ಬೆಳಗ್ಗೆ ಎದ್ದು ಪ್ರೇಯರ್ ಮಾಡೋದಾಯಿತು, ಪೂಜೆ ಮಾಡೋದಾಯಿತು, ಆಮೇಲೆ ಭಯಭಕ್ತಿಯಿಂದ ಇರೋದಾಯಿತು, ಉಪವಾಸ ಇರೋದಾಯಿತು, ಅದನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ಸತ್ ನಂತರ ನಮ್ಗೆ ಸ್ವರ್ಗ ಸಿಗುತ್ತೆ, ನಾವು ಒಳ್ಳೇದು ಮಾಡಿದರೆ ನಮ್ಗೆ
ಸ್ವರ್ಗ ಸಿಗುತ್ತೆ, ನಾವು ಕೆಟ್ಟದ್ದು ಮಾಡಿದರೆ ನರಕಕ್ಕೆ ಹೋಗ್ತೀವಿ. ಆಲ್ ದಿಸ್ ಫಿಯರ್ ವಿಲ್ ಬಿ ದೇರ್. ಸೊ ಈಸ್ ದ ಮೆಟೀರಿಯಲಿಸ್ಟಿಕ್ ವರ್ಲ್ಡ್, ನಮಗೆ ಕಣ್ಣಿಗೆ ಕಾಣುವಂಥ ಜಗತ್ತು ನಿಜನೋ ಅಥವಾ ಕಣ್ಣಿಗೆ ಕಾಣದೇ ಇರುವಂಥ ಆಧ್ಯಾತ್ಮಿಕ ಜಗತ್ತು ನಿಜನಾ ಅಂತ ಹೇಳಿಬಿಟ್ಟು ನೋಡ್ತೇವೆ. ದೆನ್ ವಾಟ್ ಈಸ್ ದ ಸೋರ್ಸ್ ಆರ್ ಒರಿಜಿನ್ ಆಫ್ ದಿಸ್ ವರ್ಲ್ಡ್? ಈ ಜಗತ್ತು ಸೃಷ್ಟಿಯಾಗಲಿಕ್ಕೆ ಏನು ತಳಹದಿ, ಆಮೇಲೆ ಇದು ಜಗತ್ತು ಸೃಷ್ಟಿಯಾಗಲಿಕ್ಕೆ ಕಾರಣಗಳು ಏನು ಅಂತ ಹೇಳಿಬಿಟ್ಟು ನಾವು ಇದು ತತ್ವಮೀಮಾಂಸೆಯಲ್ಲಿ ನೋಡ್ತೀವಿ. ದೆನ್ ವಾಟ್ ಈಸ್ ರಿಯಲ್, ಸತ್ಯ ಏನು? ಸೊ ಎಲ್ಲ ಪ್ರಶ್ನೆಗಳಿಗೆ ಜಗತ್ತು ಸೃಷ್ಟಿಯಾಗಿರೋದು ಯಾವ ಥರ, ಆಮೇಲೆ ಈ ಕಣ್ಣಿಗೆ ಕಾಣುವ ಜಗತ್ತು ನಿಜನೋ ಅಥವಾ ಆಧ್ಯಾತ್ಮಿಕ ಜಗತ್ತು ನಿಜನೋ, ಆಮೇಲೆ ಜಗತ್ತು ಯಾವ ರೀತಿಯಲ್ಲಿ ಸೃಷ್ಟಿಯಾಗಿದೆ, ಇವನ್ನೆಲ್ಲ ಸತ್ಯ ತಿಳ್ಕೊಳ್ಳೋದು ಎಲ್ಲಿ ಅಂತಂತಂದರೆ ಮೆಟಾಫಿಸಿಕ್ಸಲ್ಲಿ. ಸೊ ದ ಪರ್ಪಸ್ ಆಫ್ ಎಜುಕೇಷನ್ ಇಸ್ ಟು ಎಕ್ಸ್ಪ್ಲೇನ್ ದ ರಿಯಾಲಿಟಿ ಟು ದ ಸ್ಟೂಡೆಂಟ್ಸ್. ಈ ಶಿಕ್ಷಣದ ಮುಖ್ಯ ಗುರಿ ಏನಾಗಿದೆ ಅಂತಂತಂದರೆ ಮಕ್ಕಳಿಗೆ ಸತ್ಯ ಏನು ಅನ್ನೋದು ಕಲಿಸೋದೇ ಶಿಕ್ಷಣದ ಮುಖ್ಯ ಗುರಿಯಾಗಿದೆ. ಇಸ್ ದೇರ್ ಎ ಪರ್ಪಸ್ ಇನ್ ಲೈಫ್? ಜೀವನದಲ್ಲಿ ಏನಾದರೂ ಒಂದು ಉದ್ದೇಶ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಉದ್ದೇಶ ಇದ್ದೇ ಇರುತ್ತೆ. ಉದ್ದೇಶ ಇಲ್ಲದೇ ಜೀವನ ಮಾಡಲಿಕ್ಕೆ ಕಷ್ಟ. ಡಸ್ ಲೈಫ್ ಹ್ಯಾವ್ ಎ ಮೀನಿಂಗ್? ಜೀವನಕ್ಕೆ ಏನಾದರೂ ಅರ್ಥ ಇದೆನಾ? ಈಸ್ ದೇರ್ ಎ ಸೆಟ್ ಆಫ್ ಎಂಡ್ಯೂರಿಂಗ್ ಪ್ರಿನ್ಸಿಪಲ್ ದಟ್ ಗೈಡ್ ದ ಆಪರೇಷನ್ ಆಫ್ ದ ಯೂನಿವರ್ಸ್? ಸೊ ಈ ಒಂದು ಜಗತ್ತು ನಡಿಲಿಕ್ಕೆ ಇದು ಏನಾದರೂ ಒಂದು ಪ್ರಿನ್ಸಿಪಲ್ಸ್ ಇದೆನಾ, ಅಥವಾ ಯಾರೋ ಅದನ್ನು ಕೂತ್ಕೊಂಡು ಗೈಡ್ ಮಾಡ್ತಾ ಇದ್ದಾರಾ ಅಂತ ಹೇಳಿಬಿಟ್ಟು. ಅಂದರೆ ಬೆಳಕು ಹೇಗೆ ಹಾಕಬೇಕು, ಬೆಳಗ್ಗೆ ಹೇಗೆ ಹಾಕಬೇಕು, ಮಧ್ಯಾಹ್ನ ಯಾವ ಥರ ಆಗುತ್ತೆ, ಆಮೇಲೆ ಸಂಜೆ ಯಾವ ಥರ ಆಗುತ್ತೆ, ನಕ್ಷತ್ರಗಳು ಯಾವ ಥರ ಬರ್ತವೆ, ಸೂರ್ಯ ಯಾವ ಥರ ಹುಟ್ಟುತ್ತಾನೆ, ಸೊ ಬೆಳಿಗ್ಗೆ ರಾತ್ರಿ ಯಾವ ಥರ ಆಗುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಯಾರಾದರೂ ಇದ್ದಾರಾ, ಅಥವಾ ಇದು ಏನಾದರೂ ಒಂದು ಪ್ರಿನ್ಸಿಪಲ್ ಇದೆನಾ ಅಂತ ಹೇಳಿಬಿಟ್ಟು ನಾವೆಲ್ಲಿ ತತ್ವಶಾಸ್ತ್ರದಲ್ಲಿ ಮತ್ತು ತತ್ವಮೀಮಾಂಸದಲ್ಲಿ ನೋಡ್ತೀವಿ. ಆ್ಯಕ್ಚುಲಿ ಸಚ್ ಡೌಟ್ಸ್ ಆ್ಯಂಡ್ ಕ್ವಶನ್ಸ್ ಆರ್ ದ ಕ್ರಿಯೇಟರ್ಸ್ ಆಫ್ ಫಿಲಾಸಫಿ. ಇಂಥ ಒಂದು ಪ್ರಶ್ನೆಗಳು, ಇಂಥ ಒಂದು ಅನುಮಾನಗಳು ನಮ್ಗೆ ಎಲ್ಲಿ ಕಾಣಿಸ್ತವೆ ಅಂತಂತಂದರೆ ತತ್ವಶಾಸ್ತ್ರದಲ್ಲಿ ಕಾಣಿಸ್ತವೆ. ಸೊ ಇಟ್ ಹ್ಯಾಸ್ ಗಾಟ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಯೆಂಟ್ಸ್. ಸೊ ವಿಲ್ ಸಿ ವಾಟ್ ಆರ್ ದ ಬ್ರಾಂಚಸ್ ಆಫ್ ಮೆಟಾಫಿಸಿಕ್ಸ್, ಥಿಯಾಲಜಿ. So under this, philosophy studies about the existence of God and his nature. So in theology, what we'll study is that about the existence of God. ದೇವರು ಇದ್ದಾನೆ ಅಂತಂದರೆ ಯಾವ ರೀತಿಯಲ್ಲಿ ಇದ್ದಾನೆ ಮತ್ತು ಅವನ ಗುಣಲಕ್ಷಣಗಳು ಏನಿದ್ದಾವೆ ಅಂತ ಹೇಳಿಬಿಟ್ಟು ನಾವು ಎಲ್ಲಿ ಥಿಯಾಲಜಿದಲ್ಲಿ ನೋಡ್ತೀವಿ. ಸಾಮಾನ್ಯವಾಗಿ ಇಫ್ ವಿ ಟೇಕ್ ಟು ದ ವೆಸ್ಟರ್ನ್ ಫಿಲಾಸಫಿ, ದ ವೆಸ್ಟರ್ನ್ ಫಿಲಾಸಫರ್ಸ್ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಥ್ರೂ ದ ontological argument, cosmological argument, causal argument and the moral argument. So whereas in our Indian philosophy we try to prove the existence of God up to one extent. ದೇವರು ಇದ್ದಾನೆ ಅಂತ ಹೇಳಿಬಿಟ್ಟು ನಾವು ಒಂದರ ಮಟ್ಟಿಗೆ ನಾವು ಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಹೋದ ನಂತರ ದೆನ್ ವಿಲ್ ಸೇ ದಟ್ ಇಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಮಾಯಾ. But whereas the Western philosophers, they try to prove the existence of God through the different measures. Ontology is the study of the ultimate reality, the nature of existence. Ontologyದಲ್ಲಿ ನಾವು ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತಂತಂದರೆ ಅಂತಿಮ ಸತ್ಯ ಏನಿದೆ ಮತ್ತು ಯಾವ ರೀತಿಯಲ್ಲಿ ಇವೆಲ್ಲ ಸೃಷ್ಟಿಯಾಗಿದ್ದಾವೆ ಅನ್ನೋದು ನಾವು ಆಂಟಾಲಜಿದಲ್ಲಿ ನೋಡ್ತೀವಿ. ದೆನ್ ಕಾಸ್ಮೊಲಜಿ, ಅಂಡರ್ ದಿಸ್ ಪ್ರಾಬ್ಲಮ್ಸ್ ಕನೆಕ್ಟೆಡ್ ವಿತ್ ದ ಒರಿಜಿನ್ ಆ್ಯಂಡ್ ದ ಇಂಪೋಸಿಷನ್ ಆಫ್ ದ creation, that is cosmos. We study in the cosmology. In other words, it studies the mysteries of the world. ಜಗತ್ತಿನ ಅದ್ಭುತಗಳನ್ನು ನಾವು ಎಲ್ಲಿ ಅಧ್ಯಯನ ಮಾಡ್ತೀವಿ ಅಂತಂದರೆ ಕಾಸ್ಮಾಲಜಿದಲ್ಲಿ ಅಧ್ಯಯನ ಮಾಡ್ತೀವಿ. ಕೆಲವು ಜಗತ್ತಿನಲ್ಲಿ ಇರುವಂಥ ಅದ್ಭುತಗಳಿಗೆ ನಮಗೆ ಉತ್ತರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಯಾವ ಥರ ಸೃಷ್ಟಿಯಾಗಿದೆ ಅಂತ ಹೇಳಿಬಿಟ್ಟು. ಸೊ ಕೆಲವೊಂದು ಜಗತ್ತಿನಲ್ಲಿ ಇಂಥ ಪ್ಲೇಸಸ್ ಇದ್ದಾವೆ ಅಂತಂದರೆ ಆ ಪ್ಲೇಸಸ್ಗೆ ನಮಗೆ ಆ್ಯಕ್ಸಸ್ಸೇ ಇಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ದೇರ್ ಇನ್ ಅವರ್ ವರ್ಲ್ಡ್. ದೆನ್ ಕಾಸ್ಮೋಗನಿ, ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಥಿಯರಿ ಆಫ್ ದ ಒರಿಜಿನ್ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ದ ಯೂನಿವರ್ಸ್, ದ ಕ್ರಿಯೇಷನ್ ಆಫ್ ದ ವರ್ಲ್ಡ್. ಸೊ ಜಗತ್ತು ಯಾವ ರೀತಿಯಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿಬಿಟ್ಟು ನಾವು ಎಲ್ಲಿ ಅಧ್ಯಯನ ಮಾಡ್ತೀವಿ ಅಂತಂದರೆ ಕಾಸ್ಮೋಗನಿಯಲ್ಲಿ ಅಧ್ಯಯನ ಮಾಡ್ತೀವಿ. ಮತ್ತು ಯಾವ ರೀತಿಯಲ್ಲಿ ಸೃಷ್ಟಿಯಾಗಿದೆ ಮತ್ತು ಬೆಳವಣಿಗೆ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದನ್ನು ವಿಲ್ ಸ್ಟಡಿ ಇನ್ ದ ಕಾಸ್ಮೋಗನಿ. ದೆನ್ ಫಿಲಾಸಫಿ ಆಫ್ ದ ಸೆಲ್ಫ್. In the philosophy of the self, it is mainly concerned with the philosophical interpretations of the self. So the first question before man is, who am I? ಮೊದಲನೇ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನಿಗೆ ಬರುವುದು ಅಂತಂತಂದರೆ ನಾನು ಯಾರಾಗಿದ್ದೇನೆ ಅಂತ ಹೇಳ್ಬಿಟ್ಟು. ದಿಸ್ ಲೆಡ್ ಟು ಅದರ್ ಕ್ವೆಶನ್ಸ್. ಸೊ ನಾನು ಯಾರಾಗಿದ್ದೇನೆ ಅಂತ ಪ್ರಶ್ನೆ ಬಂದಾದ ನಂತರ ಆ ಪ್ರಶ್ನೆ ಜೊತೆಗೆ ಅನೇಕ ಪ್ರಶ್ನೆಗಳು ಬರ್ತವೆ. ದೆನ್ ಎಕಿಸ್ಟಾಲಜಿ, it is a system of doctrines concerning last or final matters as death or afterlife. So in the echistology we come across concerning the last ಅಂದರೆ ಫೈನಲ್ ಮ್ಯಾಟರ್ಸ್. ಸೊ ನಾನು ಯಾರಾಗಿದ್ದೇನೆ, ನಾನು ಏನಾಗಿದ್ದೇನೆ, ನಾನು ಜೀವಂತವಾಗಿದ್ದೇನೋ ಅಥವಾ ನಾನು ಎಚ್ಚರವಾಗಿದ್ದೇನೋ ಅಥವಾ ನಾನು ನಿದ್ದೆ ಮಾಡ್ತಾ ಇದ್ದೇನೋ ಅಂತ ಹೇಳ್ಬಿಟ್ಟು ಇಂಥವೆಲ್ಲ ಪ್ರಶ್ನೆಗಳು ನಾವೆಲ್ಲಿ ಬೇರೆ ಕಾನ್ಸೆಪ್ಟ್ಸಲ್ಲಿ ನಾವು ಕಲಿತಾ ಬರ್ತೀವಿ. ಬಟ್ ಎಕಿಸ್ಟಾಲಜಿದಲ್ಲಿ ವಾಟ್ ವಿ ಕಮ್ ಅಕ್ರಾಸ್ ಇಸ್ ದಟ್ ವಾಟ್ ಹ್ಯಾಪನ್ಸ್ ಆಫ್ಟರ್ ಮೈ ಡೆತ್.
ಸೊ ನಾನು ಸತ್ ನಂತರ ಏನಾಗುತ್ತೆ, ಇನ್ನೂ ಒಂದು ಜೀವನ ಇದೆನಾ ಅಂತ ಹೇಳಿಬಿಟ್ಟು. ಸೊ ಭಾಳ ಜನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಥವಾ ಹಿಂದೂ ಸಂಸ್ಕೃತಿಯಲ್ಲಿ ನೋಡೋದಾದರೆ ಮನುಷ್ಯ ಅನೇಕ ಜನ್ಮಗಳನ್ನು ತಾಳಿ ಮಾನವ ಜನ್ಮವನ್ನು ತಾಳಿದ್ದಾನೆ ಅಂತ ಹೇಳಿಬಿಟ್ಟು ನಂಬಿಕೆಗಳಿದ್ದಾವೆ. ಆದರೆ ನನ್ನ ಮೈ ಪರ್ಸ್ನಲ್ ಬಿಲೀಫ್ ಈಸ್ ದಟ್ ದೇರ್ ಈಸ್ ಓನ್ಲಿ ಒನ್ ಲೈಫ್ ಆ್ಯಂಡ್ ಒನ್ ಡೆತ್, ದೇರ್ ಎಂಡ್ಸ್ ದ ಲೈಫ್. ಸೊ ಇಲ್ಲಿ ಎಪಿಸ್ಟಮಾಲಜಿದಲ್ಲಿ ವಿ ಸ್ಟಡಿ ಸೋ ಮೆನಿ ಥಿಂಗ್ಸ್. ಸೊ ಸತ್ತ ನಂತರ ಏನಾಗುತ್ತೆ, ಮತ್ತೊಂದು ಜೀವನ ಇದೆನಾ ಅಂತ ಹೇಳಿಬಿಟ್ಟು. ದೆನ್ ನೆಕ್ಸ್ಟ್ ಈಸ್ ಎಪಿಸ್ಟಮಾಲಜಿ. ಸೊ ಜ್ಞಾನ ಮೀಮಾಂಸೆ. ಸೊ ಫಸ್ಟ್ ಈಸ್ ದ ಮೆಟಾಫಿಸಿಕ್ಸ್, ದೆನ್ ನೆಕ್ಸ್ಟ್ ಈಸ್ ದ ಎಪಿಸ್ಟಮಾಲಜಿ. ತತ್ವಮೀಮಾಂಸೆ, ಈಗ ಜ್ಞಾನ ಮೀಮಾಂಸೆ. It is the branch of philosophy which studies the structure, methods and validity of knowledge, whereas metaphysics is concerned with the nature of reality. So in epistemology we study about the knowledge, and in metaphysics we study about the nature of reality. So in the metaphysics we come across what is the structure, what are the methods and what are the validity of the knowledge, whereas in the metaphysics it is concerned with the nature of the reality, and epistemology focuses on our knowledge of this reality. So what we study in the metaphysics, that focuses in the epistemology, and epistemology deals with the theory concerning the various aspect of knowledge and its acquisition. So it tries to answer how do we get knowledge, ನಮಗೆ ಜ್ಞಾನ ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದನ್ನು ನಾವು ಎಲ್ಲಿ ನೋಡ್ಕೊಳ್ತೀವಿ ಅಂತಂತಂದರೆ ಎಪಿಸ್ಟಮಾಲಜಿದಲ್ಲಿ ನೋಡ್ಕೊಳ್ತೀವಿ. ಅಂದರೆ ದಟ್ ಈಸ್ ಜ್ಞಾನ ಮೀಮಾಂಸೆ. ಹೌ ಡಸ್ ಎ ಮ್ಯಾನ್ ನೋ ವಾಟ್ ಈಸ್ ರಿಯಲ್, ಮನುಷ್ಯನಿಗೆ ಹೇಗೆ ಗೊತ್ತಾಗುತ್ತೆ ಇದು ಸತ್ಯ ಅಂತ ಹೇಳಿಬಿಟ್ಟು. ನಾವಂತೆ ನಮಗೆ ಸತ್ಯ ಅಂತ ಯಾವ ರೀತಿಯಲ್ಲಿ ಗೊತ್ತಾಗುತ್ತೆ ಅಂದರೆ ಯಾರಾದರೂ ಹೇಳಿದರೆ ನಮಗೆ ಸತ್ಯ ಅಂತ ಗೊತ್ತಾಗುತ್ತೆ, ಅಥವಾ ನಾವು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಿ ಅಂತ ಹೇಳ್ತಾರೆ. ಅಂದರೆ ಸತ್ಯನ ಬೇರೆ ಬೇರೆ ರೀತಿಯಲ್ಲಿ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ನಾಲೆಜ್ ಈಸ್ ಆಫ್ ಡಿಫ್ರೆಂಟ್ ಟೈಪ್ಸ್. ಸೊ ಜ್ಞಾನ ಬೇರೆ ಬೇರೆ ರೀತಿಯಲ್ಲಿದೆ. ದ ಫಸ್ಟ್ ಟೈಪ್ ಆಫ್ ನಾಲೆಜ್ ಈಸ್ ರಿವೀಲ್ಡ್ ನಾಲೆಜ್, ಪ್ರಕಟಣೆ ಆಗುವಂಥ ಜ್ಞಾನಗಳು. ನಮ್ಮಷ್ಟಕ್ಕೆ ನಮಗೆ ಅನಿಸ್ತಾ ಇರುತ್ತೆ, ಸೊ ಇದು ಈ ಥರ ಇದೆ, ಇದು ಆ ಥರ ಇದೆ ಅಂತ ಹೇಳಿಬಿಟ್ಟು. ಯಾವುದೋ ಒಂದು ನೋಡಿದ ತಕ್ಷಣ, ವಸ್ತುಗಳನ್ನು ನೋಡಿದ ತಕ್ಷಣ ನಮಗೆ ಅದು ಅರ್ಥ ಆಗುತ್ತೆ. ಸೊ ಪ್ರಕಟಣೆಗೊಂಡಿರುತ್ತೆ, ಅಂದರೆ ನಮಗೆ ಪ್ರಕಟ ಆಗುತ್ತೆ, ದಿಸ್ ಈಸ್ ವಾಟ್, ದಿಸ್ ಈಸ್ ದಿಸ್ ಅಂತ ಹೇಳಿಬಿಟ್ಟು. ನಾವಿಲ್ಲಿ ಒಂದು ಜ್ಞಾನ ಅಂತಂದರೆ, ಈಗ ನಮಗೆ ಚೇರ್ ಅಂತ ನೋಡಿದ ತಕ್ಷಣ ನಮಗೆ ಚೇರಿನ ಬಗ್ಗೆ ನಾಲೆಜ್ ಇದೆ. ಸೊ ನಾವು ಆ ಚೇರ್ ಅಂದರೆ ಏನು ಅಂತ ನನಗೆ ಗೊತ್ತಿರೋದ್ರಿಂದ ಬೇರೆ ಕಡೆ ಹೋದಾಗ, ಬೇರೆ ಯಾವುದೋ ಒಂದು ಸ್ಟೇಟಿಗೆ ಹೋದಾಗೂ the chair will be same only. So by looking at that chair we will come to know, oh, this is called as a chair, this is called as an table, and this is called as an laptop, and all those things we'll come to know, because the knowledge is already revealed in us. Then intuition knowledge. ಸೊ ನಮ್ಮಲ್ಲಿ ಇಂಟ್ಯೂಷನ್ ಅನ್ನೋ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇಂಟ್ಯೂಷನ್ ವರ್ಕ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ನಾಲೆಜ್ ವೇರ್ ಎ ಪರ್ಸನ್ ಹ್ಯಾಸ್ ಟು ಬಿ ವೆರಿ ಆ್ಯಕ್ಟಿವ್ ಬೈ ನೋಯಿಂಗ್ ದ್ಯಾಟ್. ಸೊ ಭಾಳ ಸತಿ ನಮ್ಮಲ್ಲಿ ನಮ್ಮ ಇಂಟ್ಯೂಷನ್ ವರ್ಕ್ ಆಗ್ತಾ ಇರುತ್ತೆ, ವಿಚ್ ಈಸ್ ರೈಟ್, ವಿಚ್ ಈಸ್ ರಾಂಗ್, ವಾಟ್ ವಿ ಹ್ಯಾವ್ ಟು ಡೂ, ವೇರ್ ವಿ ಹ್ಯಾವ್ ಟು ಗೋ, that knowledge is working in us. So every human being is having that intuition knowledge. ದೆನ್ ಎಕ್ಸ್ಪೀರಿಯನ್ಸ್ ನಾಲೆಜ್, ಅನುಭವದ ಮೂಲಕ ಬರುವಂಥ ಜ್ಞಾನ ಇದೆ. ಅದಕ್ಕೆ ನೀವು ಇದನ್ನು ನೋಡ್ರಿ, ವಯಸ್ಸಾದವ್ರು ಹೇಳ್ತಾರೆ ಹಾಗೆ ತಲೆ ನಂದು ಬೆಳ್ಳಗಾಗಿಲ್ಲ ಅಂತ ಹೇಳ್ಬಿಟ್ಟು, ಅನುಭವದ ಮೂಲಕ ನನಗೆ ಪಡೆದುಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ದಟ್ ಈಸ್ ಎನ್ ಎಂಪರಿಕಲ್ ನಾಲೆಜ್ ಥ್ರೂ ದ ಎಕ್ಸ್ಪೀರಿಯನ್ಸಸ್. ಭಾಳ ಸತಿ ಫಸ್ಟ್ ಟೈಮ್ ವಿ ವಿಲ್ ಮೇಕ್ ದ ಮಿಸ್ಟೇಕ್ಸ್, ಸೆಕೆಂಡ್ ಟೈಮ್ ವಿಲ್ ಮೇಕ್ ದ ಮಿಸ್ಟೇಕ್ಸ್, ದೆನ್ ದ ಥರ್ಡ್ ಟೈಮ್ we'll come to know that what is the right thing and how we have to do, because already first and second time that mistakes has happened, the same mistakes will not come again in the third time when we'll be doing. So that gives us the experience. Then rational knowledge, that is a reasoning knowledge, and the authoritative knowledge. So it has got some source of knowledge. So ಜ್ಞಾನದ ಮೇಲೆ ನಮಗೆ ಅಧಿಕಾರವು ಇರುತ್ತೆ. ಸೊ ಜ್ಞಾನದ ಬಗ್ಗೆ ನಾವು ಪ್ರಶ್ನೆಗಳು ಯಾವ್ಯಾವ ಥರ ಇರ್ತವೆ ಅಂತಂತಂದರೆ, ಹೌ ಡು ಪೀಪಲ್ ಲರ್ನ್, ಜನರು ಹೇಗೆ ಕಲಿತಾರೆ ಅಂತ ಹೇಳ್ಬಿಟ್ಟು. ವಾಟ್ ನಾಲೆಜ್ ಇಸ್ ಆಫ್ ಅಟ್ಮೋಸ್ಟ್ ವ್ಯಾಲ್ಯೂ, ಯಾವ ಜ್ಞಾನಕ್ಕೆ ಹೆಚ್ಚಾದ ಮೌಲ್ಯ ಇದೆ ಅಂತ ಹೇಳ್ಬಿಟ್ಟು. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ನಾಲೆಜ್. ಸೊ ಬೇರೆ ಬೇರೆ ರೀತಿಯಾದಂಥ ಜ್ಞಾನಗಳು ಯಾವ್ಯಾವ ಇದ್ದಾವೆ, ಆ್ಯಂಡ್ ವಾಟ್ ಆರ್ ದ ಎಜುಕೇಷನ್ ಗೋಲ್ಸ್ ಆಫ್ ದ ಸ್ಕೂಲ್ಸ್. ಸೊ ವಾಟ್ ಆರ್ ದ ಎಪಿಸ್ಟಮಾಲಜಿಕಲ್ ಕ್ವೆಶನ್ಸ್, ಜ್ಞಾನದ ಬಗ್ಗೆ ಇರುವಂಥ ಪ್ರಶ್ನೆಗಳು ಯಾವ್ಯಾವಾಗಿದ್ದಾವೆ. ವಾಟ್ ಈಸ್ ನಾಲೆಜ್, ಜ್ಞಾನ ಅಂದರೆ ಏನು. ಹೌ ಈಸ್ ನಾಲೆಜ್ ಅಕ್ವೈರ್ಡ್, ಜ್ಞಾನವನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಳಬೇಕು. ವಾಟ್ ಡು ಪೀಪಲ್ ನೋ, ಜನರಿಗೆ ಏನು ಗೊತ್ತಿದೆ, ಜ್ಞಾನದ ಬಗ್ಗೆ ಪರಿಕಲ್ಪನೆ ಇದೆನೋ, ಅಥವಾ ಜಗತ್ತಿನ ಬಗ್ಗೆ ಪರಿಕಲ್ಪನೆ ಇದೆನೋ, ಅಥವಾ ತಮ್ಮ ಬಗ್ಗೆ ಗೊತ್ತಿದೆನೋ, ಅಥವಾ ಜನರಿಗೆ ಏನು ಗೊತ್ತಿದೆ. ಹೌ ಡು ವಿ ನೋ ವಾಟ್ ವಿ ನೋ, ನಮ್ಗೆ ಹೇಗೆ ಗೊತ್ತಿದೆ, ನನಗೆ ಈ ಒಂದು ವಿಷಯ ಗೊತ್ತಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಗೆ ಗೊತ್ತಿದೆ. ಅವು ಎಲ್ಲ ಯಾವುದ್ರ ಮೂಲಕ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಂದರೆ ಜ್ಞಾನದ ಮೂಲಕ ಅರ್ಥ ಮಾಡ್ಕೊಳ್ತೀವಿ. ಈಸ್ ಹ್ಯೂಮನ್ ನಾಲೆಜ್ ಟ್ರಸ್ಟ್ ವರ್ದಿ, ಮನುಷ್ಯನ ಜ್ಞಾನವು ನಂಬಿಕೆಗೆ ಯೋಗ್ಯವಾದದ್ದು ಅಥವಾ ನಂಬತಕ್ಕದ ಮನುಷ್ಯನ ಜ್ಞಾನವು ಅಂತ ಹೇಳ್ಬಿಟ್ಟು ನಾವು ಜ್ಞಾನ ಮೀಮಾಂಸದಲ್ಲಿ ನೋಡ್ತೀವಿ.
ಕ್ಯಾನ್ ಅವರ್ ಸೆನ್ಸಸ್ ಬಿ ಟ್ರಸ್ಟೆಡ್, ನಮ್ಮ ಇಂದ್ರಿಯಗಳನ್ನು ನಾವು ನಂಬಬಹುದಾ ಅಂತ ಹೇಳ್ಬಿಟ್ಟು. ಕೆಲವೊಂದು ಸತಿ ನಮಗೆ ಫೀಲ್ ಆಗಿರೋಂಥದ್ದು ಬೇರೆ ಇರುತ್ತೆ ಅಥವಾ ಅಲ್ಲಾಗಿರುವಂಥ ಸಂಗತಿಗಳೇ ಬೇರೆ ಆಗಿರ್ತವೆ. ದೆನ್ ದೆರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಒಪಿನಿಯನ್, ನಾಲೆಡ್ಜ್ ಆ್ಯಂಡ್ ವಿಸ್ಡಮ್. ಸೊ ಯಾವುದಾದರ ಮಧ್ಯದಲ್ಲಿ ಬೇರೆ ಬೇರೆ ಇದೆ ಅಂತಂತಂದರೆ ನಮಗೆ ಅನಿಸಿಕೆಗಳೇ ಬೇರೆ ಆಗಿರ್ತವೆ, ನಮ್ಮ ಜ್ಞಾನನೇ ಬೇರೆ ಆಗಿರುತ್ತೆ ಮತ್ತು ನಮ್ಮ ಜಾಣತನನೇ ಬೇರೆ ಆಗಿರುತ್ತೆ. ದೀಸ್ ಆರ್ ದ ಎಪಿಸ್ಟಮಾಲಜಿಕಲ್ ಕ್ವೆಶನ್ಸ್. ದ ಮೇನ್ ಥಿಂಗ್ ಇನ್ ದ ಎಪಿಸ್ಟಮಾಲಜಿಕಲ್ ಕ್ವೆಶನ್ಸ್ ದಟ್ ವಿ ಕಮ್ ಅಕ್ರಾಸ್ ಇಸ್ ದಟ್ ಅಬೌಟ್ ದ ನಾಲೆಜ್. ಸೊ ವಾಟ್ ಈಸ್ ನಾಲೆಜ್, ಹೌ ದ ನಾಲೆಜ್ ಈಸ್ ಅಕ್ವೈರ್ಡ್, ವಾಟ್ ಆರ್ ದ ಡಿಫ್ರೆಂಟ್ ಸೋರ್ಸಸ್ ಆಫ್ ನಾಲೆಜ್, what are the different types of knowledge, and is human knowledge is trustworthy, can we trust any human being, or the knowledge is trustworthy. All those things can be seen in the epistemological questions. So axology is that branch of philosophy which is concerned with the values. So the part of the axology is concerned with the values. So it is an attempt to discover and recommend the principles for deciding what actions and qualities are most worthwhile and why they are so. So in the axology we come across the two different divisions, that is ethics and aesthetics. And ethics is concerned with good and bad, right and wrong, approval and disapproval, and as well as virtue and vice. In the ethics we come across what is good, what is bad, and what is right and what is wrong, what can be approved and what cannot be approved, what is wise and what is virtue. All these things we come across all this in the ethics. And whereas in aesthetics we come across the inquiry into the nature, what is beautiful or ugly. So aesthetics is nothing but ಸೌಂದರ್ಯ ಶಾಸ್ತ್ರ, ethics is nothing but ನೀತಿ ಶಾಸ್ತ್ರ. ಸೊ ಆಕ್ಸೊಲಜಿದಲ್ಲಿ we come across the two branches of philosophy, that is ethics and axology. ethics ಅಂದರೆ ನೀತಿಶಾಸ್ತ್ರ, aesthetics ಅಂದರೆ ಸೌಂದರ್ಯ ಶಾಸ್ತ್ರ. ಸೊ ಈ ಸೌಂದರ್ಯ ಶಾಸ್ತ್ರದಲ್ಲಿ ಯಾವುದು ಸೌಂದರ್ಯವಾಗಿದೆ, ಯಾವುದು ಸೌಂದರ್ಯವಾಗಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ದೆನ್ ಆಕ್ಸೊಲಜಿ ಇಸ್ ದ ಸೋರ್ಸ್ ಆಫ್ ದ ಏಮ್ ಆಫ್ ಎಜುಕೇಷನ್, ಆ್ಯಂಡ್ ಆಲ್ ಎಜುಕೇಷನ್ ಆ್ಯಂಡ್ ಆಲ್ ಫಾರ್ಮ್ ಆಫ್ ಸ್ಕೂಲಿಂಗ್ ಆರ್ ಇಂಟಿಗ್ರೇಟೆಡ್ ವಿತ್ ದ ವ್ಯಾಲ್ಯೂಸ್ ಆಫ್ ಲೈಫ್. ಯಾವುದೇ ಒಂದು ಶಿಕ್ಷಣ ತಗೊಂಡ್ರೆ ಪ್ರತಿಯೊಂದು ಶಿಕ್ಷಣದಲ್ಲಿ ಜೀವನಕ್ಕೆ ಬೇಕಾಗಿರುವಂಥ ಮೌಲ್ಯಗಳನ್ನ ಕಲಿಸುವಂಥದ್ದೇ ಒಂದು ಶಿಕ್ಷಣ ಆಗಿರುತ್ತದೆ. Consciously or unconsciously, teachers are the agents of value development and transmissions. So consciously agli, unconscious agli, we can come across from the KG to PG, we see that teachers are trying to give the values and they to the children, and they make and development of they develop the child in such a way where they can inculcate the values, and they have to transmit those values to the next generations. So that has become a main burden to the teachers in the present society, to transfer the values and to make the child to understand the importance of the values. So ethics, ಸೊ ನೈತಿಕತೆ, ಹೌ ಶುಡ್ ವಿ ಲೀವ್, ನಾವು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು. ಸೊ ನಮ್ಮದೇ ಆದಂಥ ಪ್ರಿನ್ಸಿಪಲ್ಸ್, ವಿಲ್ ಬಿ ಹ್ಯಾವಿಂಗ್ ಅವರ್ ಓನ್ ಲೈಫ್ ಸ್ಟೈಲ್ಸ್ ಆ್ಯಂಡ್ ಅವರ್ ಓನ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅವರ್ ಓನ್ ಫಿಲಾಸಫಿ. ಸೊ ವಿ ಶುಡ್ ನೋ ದ್ಯಾಟ್ ಹೌ ಶುಡ್ ವಿ ಲೀವ್. ನಾವು ಯಾವುದೇ ರೀತಿಯಲ್ಲಿ ಜೀವನ ಮಾಡಿದ್ರು ಮತ್ತೊಬ್ಬರಿಗೆ ನೋವು ಮಾಡಲಾರ್ದಂಗೆ, ಮತ್ತೊಬ್ಬರಿಗೆ ಹರ್ಟ್ ಮಾಡಲಾರ್ದಂಗೆ ಜೀವನ ಮಾಡೋ ಪ್ರಯತ್ನ ಮಾಡಬೇಕು. ದೆನ್ ವಾಟ್ ಈಸ್ ಗುಡ್ ಆ್ಯಂಡ್ ಈವಿಲ್, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ವಾಟ್ ಈಸ್ ದ ಬೆಸ್ಟ್ ವೇ ಟು ಲಿವ್, ಸರಿಯಾದ ರೀತಿಯಲ್ಲಿ ಜೀವನ ಮಾಡುವಂಥದ್ದು ಯಾವುದಾಗಿದೆ, ಅದನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂತಂದರೆ ಎಥಿಕ್ಸಲ್ಲಿ ನೋಡ್ತೀವಿ. ವಾಟ್ ಈಸ್ ಜಸ್ಟಿಸ್, ನ್ಯಾಯ ಅಂದರೆ ಏನು, ನ್ಯಾಯ ಎಲ್ರಿಗೂ ಒಂದೇ ಇದೆನೋ ಅಥವಾ ಒಬ್ರಿಗೊಂದು ಇದೆನಾ. ಸೊ ನಮ್ಮ ಇಂಡಿಯನ್ ಸೊಸೈಟಿದಲ್ಲಿ ವಿ ಕ್ಯಾನ್ ವೆರಿ ವೆಲ್ ಡಿಫೈನ್ ವಾಟ್ ಈಸ್ ಜಸ್ಟಿಸ್. ಈಸ್ ರೈಟ್ ಆ್ಯಂಡ್ ರಾಂಗ್ ದ ಸೇಮ್ ಎವ್ರಿವೇರ್ ಆರ್ ಡಿಫ್ರೆಂಟ್ ಎವ್ರಿವೇರ್. ಸೊ ಸರಿ ತಪ್ಪು ಎಲ್ಲ ಕಡೆ ಒಂದೇನೋ ಅಥವಾ ಒಂದೊಂದು ಕಡೆ ಒಬ್ರಿಗೆ ಸರಿ ಅನಿಸಿದ್ದು ಮತ್ತೊಬ್ಬರಿಗೆ ಸರಿ ಅನಿಸ್ಲಿಕ್ಕಿಲ್ಲ. ಸೊ ರೈಟ್ ಆ್ಯಂಡ್ ರಾಂಗ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಸೆಕ್ಟರ್ಸ್. ಸೊ ಇಂಡಿಯನ್ ಸೊಸೈಟಿದಲ್ಲಿ ರೈಟ್ ಆ್ಯಂಡ್ ರಾಂಗ್ ಈಸ್ ರೈಟ್ ಈಸ್ ಡಿಫ್ರೆಂಟ್, ಆ್ಯಂಡ್ ಇನ್ ದ ಅದರ್ ವೆಸ್ಟರ್ನ್ ಸೊಸೈಟಿ ಇಫ್ ಯು ಟೇಕ್ ಇಸ್ ದಟ್ ಇಟ್ ಈಸ್ ಡಿಫ್ರೆಂಟ್. ಸೊ ಈಗ ನಮ್ಮಲ್ಲಿ ಯಾರೋ ಒಬ್ಬನು ಸೈಕಲ್ ಅವಸರಕ್ಕೆ ತೊಗೊಂಡೋಗಿದ್ದಾನೆ ಅಂತಂತಂದರೆ, ನಮ್ಮ ಇಂಡಿಯನ್ ಲಾಸ್ ಹೇಳ್ತೀನಿ, ಯಾರೋ ಒಬ್ಬನ ಅವಸರಕ್ಕೆ ತನಗೆ ಬೇಕಾಗಿದೆ ಅಂತ ಹೇಳಿಬಿಟ್ಟು ಎಲ್ಲೋ ಇಟ್ಟಿದ್ದು ಸೈಕಲ್ ತೊಗೊಂಡೋಗಿದ್ದಾನೆ ಅಂತಂತಂದರೆ ಅದು ಕಳ್ಳತನ ಆಗಿರುತ್ತೆ. ಅದೇ ನೀವು ವೆಸ್ಟರ್ನ್ ಕಂಟ್ರಿದಲ್ಲಿ ಯಾರೋ ಅವಸರಕ್ಕೆ ಸೈಕಲ್ ತೊಗೊಂಡೋಗಿ ಮತ್ತೆ ವಾಪಸ್ ತಂದು ಕೊಟ್ಟಿದ್ದಾನೆ ಅಂತಂತಂದರೆ ಅವನ ಅವಸರ ಏನಿದೆ ಅಂತ ತಿಳ್ಕೊಂಡು ಅದು ಅಲ್ಲಿಗೆ ಮುಗಿಸ್ಬಿಡ್ತಾರೆ. ಸೊ ನಮ್ಮಲ್ಲಿ ಆಗಿರುವಂಥದ್ದು ಅದು ಕಳ್ಳತನ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಜಾಗದಲ್ಲಿ ನಾವು ಅದು ನೋಡಿದಾಗ ಅದು ಕಳ್ಳತನ ಅಂತಂದು ಬರೋದಿಲ್ಲ. ನಾಟ್ ಓನ್ಲಿ ಇನ್ ದ ದಿಸ್ ಒನ್ ಐ ಆಮ್ ಟಾಕಿಂಗ್ ಅಬೌಟ್ ದ ಲೀಗಲ್ ರೈಟ್ಸ್, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಇವನ್ ಇಫ್ ಯು ಟೇಕ್ ಟು ದ ಕಲ್ಚರಲ್ ಸೊಸೈಟಿ ಆರ್ ದ ರಿಲಿಜಿಯಸ್ ಪಾರ್ಟ್. ಸೊ ಇದು ಹಿಂದೂ ಧರ್ಮದಲ್ಲಿ ಸರಿ ಅನಿಸೋದು ಮುಸ್ಲಿಂ ಧರ್ಮದಲ್ಲಿ ಅದು ತಪ್ಪು ಅನಿಸಿರುತ್ತೆ, ಮುಸ್ಲಿಂ ಧರ್ಮದಲ್ಲಿ ಸರಿ ಅನಿಸಿರುತ್ತೆ ಅದು ಹಿಂದೂ ಧರ್ಮದಲ್ಲಿ ತಪ್ಪು ಅನಿಸಿರುತ್ತೆ. ಸೊ ಈವನ್ ಇಫ್ ಯು ಟೇಕ್ ದ ರಿಲಿಜನ್ ದ ಥಿಂಗ್ಸ್ ಆರ್ ವೆರಿ ಡಿಫ್ರೆಂಟ್. ಸೊ ಎಥಿಕ್ಸ್ ಸ್ಪೀಕ್ಸ್ ಮೇನ್ಲಿ ಅಬೌಟ್ ದ ವ್ಯಾಲ್ಯೂಸ್ ಆಫ್ ದ ಲೈಫ್.
Then politics. So in the political philosophy we see that there is a explore between the relationship between the citizens and the governments. ನಾಗರಿಕರು ಮತ್ತು ಸರ್ಕಾರದ ಮಧ್ಯೆ ಇರುವಂಥ ಸಂಬಂಧಗಳು ಯಾವ್ಯಾವ ಇದ್ದಾವೆ ಅಂತ ಹೇಳಿಬಿಟ್ಟು ನಾವೆಲ್ಲೂ ರಾಜಕೀಯ ತತ್ವಶಾಸ್ತ್ರದಲ್ಲಿ ನಾವು ನೋಡ್ತೇವೆ. So what is liberty, what is equality, what is fraternity, what is justice, and what are the property ownerships, and what is the citizens right, ಪ್ರತಿಯೊಬ್ಬ ನಾಗರಿಕನಿಗೆ ಇರುವಂಥ ಹಕ್ಕುಗಳು ಯಾವ್ಯಾವು. So we can come across, we have our Indian constitution where we come across the fundamental rights, fundamental duties, directive principles of the state policy, and we have the preamble of the Indian constitutions. So what is the system of the law, ನಮ್ಮ ಕಾನೂನು, ನಮ್ಮ ಭಾರತದ ಕಾನೂನು ಏನೇನಿದೆ ಮತ್ತು ಯಾವ್ಯಾವುದಕ್ಕೆ ಏನೇನು ಕಾನೂನುಗಳಿದ್ದಾವೆ ಅನ್ನೋದನ್ನು ನಾವು ಈ ಪಾಲಿಟಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಫಿಲಾಸಫಿ ತತ್ವಶಾಸ್ತ್ರದ ರಾಜಕೀಯ ತತ್ವಶಾಸ್ತ್ರದಲ್ಲಿ ನಾವು ನೋಡುವವರಾಗಿದ್ದೇವೆ. ದೆನ್ ಎಸ್ಥೆಟಿಕ್ಸ್. ಸೊ ಇಫ್ ಯು ಲುಕ್ ಅಟ್ ದ ಫೋಟೋ ವಿಲ್ ಕಮ್ ಅಕ್ರಾಸ್, ಸೊ ಯು ಕ್ಯಾನ್ ಮೇಕ್ ಔಟ್ ದ ಫೋಟೋ ಆಫ್ ದ ಮೊನಾಲಿಸಾ. So in the aesthetics we come across the sensory and emotional values. That means it explores the nature of the beauty. ಅಂದರೆ ವಿಚ್ ಈಸ್ ಬ್ಯೂಟಿ, ವಿಚ್ ಈಸ್ ಆರ್ಟಿಸ್ಟಿಕ್ ಅನ್ನೋದನ್ನು ನಾವೆಲ್ಲಿ ನೋಡ್ತೀವಿ ಅಂದರೆ ಎಸ್ಥೆಟಿಕ್ಸಲ್ಲಿ, ಸೌಂದರ್ಯ ಶಾಸ್ತ್ರದಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ಟೇಸ್ಟ್ ವಿತ್ ದ ಕ್ರಿಯೇಷನ್ ದ ಅಪ್ರಿಸಿಯೇಷನ್ ಆಫ್ ಬ್ಯೂಟಿ. ಈಚ್ ಪರ್ಸನ್ಸ್ ಟೇಸ್ಟ್ ಈಸ್ ವೆರಿ ಡಿಫ್ರೆಂಟ್. ಈಗ ನಾವು ಇಂಡಿಯನ್ಸಲ್ಲಿ ವಿ ಕ್ಯಾನ್ ಕ್ಲಿಯರ್ಲಿ ಮೇಕ್ ಔಟ್ ಹೂ ಈಸ್ ಬ್ಯೂಟಿಫುಲ್ ಆ್ಯಂಡ್ ಹೂ ಈಸ್ ಅಗ್ಲಿ. ಆ್ಯಂಡ್ ಇಫ್ ಯು ಟೇಕ್ ದ ಆಫ್ರಿಕನ್ಸ್, ನೈಜೀರಿಯನ್ಸ್, ಸೊ ಫಾರ್ ಇಂಡಿಯನ್ಸ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್ ದ ಬ್ಯೂಟಿ. ಸೊ ಎವ್ರಿಬಡಿ ಲುಕ್ಸ್ ದ ಸಿಮಿಲರ್. ನಮಗೆ ಯಾರನ್ನೇ ನೋಡಿದ್ರು, ಎಸ್ಪೆಷಲಿ ಐ ಹ್ಯಾವ್ ಸೀನ್ ವೆನ್ ಐ ಸ್ಟಡಿಂಗ್ ಇನ್ ಧಾರವಾಡ, ಐ ಹ್ಯಾವ್ ಸೀನ್ ದ ಪೀಪಲ್ ಫ್ರಮ್ ದ ನೈಜೀರಿಯಾ ಹೂ ಯೂಸ್ ಟು ಕಮ್ ಓವರ್ ದೇರ್ ಫಾರ್ ದೇರ್ ಹೈಯರ್ ಎಜುಕೇಷನ್. ಸೊ ಅವರು ಎಲ್ಲರೂ ಒಂದೇ ಥರ ಕಾಣೋದು ನನಗೆ. ಸೊ ಅವರಲ್ಲಿ ಯಾರು ಚೆನ್ನಾಗಿದ್ದಾರೆ ಅಥವಾ ಯಾರು ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕಷ್ಟ. ಸೊ ಬ್ಯೂಟಿ ಲೈಸ್ ಇನ್ ದ ಬಿಹೋಲ್ಡ್ ಆಫ್ ದ ಐ. ಅಂದರೆ ನಾವು ನೋಡುವಂಥ ದೃಷ್ಟಿಯ ಮೇಲೆ ನಮ್ಮ ಸೌಂದರ್ಯ, ವಾಟ್ ವಿ ಸೇ ಇಸ್ ದಟ್ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಇನ್ ದ ಎಸ್ಥೆಟಿಕ್ಸ್, ಸೌಂದರ್ಯ ಶಾಸ್ತ್ರದಲ್ಲಿ ಇಟ್ ಎಕ್ಸ್ಪ್ಲೋರ್ಸ್ ದ ನೇಚರ್ ಆಫ್ ದ ಬ್ಯೂಟಿ, ಆರ್ಟ್ ಆ್ಯಂಡ್ ಟೇಸ್ಟ್ ವಿತ್ ದ ಕ್ರಿಯೇಷನ್ ಆ್ಯಂಡ್ ದ ಅಪ್ರಿಸಿಯೇಷನ್ ಆಫ್ ದ ಬ್ಯೂಟಿ. ದೆನ್ ಎಸ್ಥೆಟಿಕ್ಸ್. ಇನ್ ಎಸ್ಥೆಟಿಕ್ಸ್ ವಿ ಸಿ ವಾಟ್ ಈಸ್ ಬ್ಯೂಟಿ, ಸೌಂದರ್ಯ ಅಂದರೆ ಏನು, ವಾಟ್ ಈಸ್ ಆರ್ಟ್, ಕಲೆ ಅಂದರೆ ಏನು. ಸೌಂದರ್ಯಕ್ಕೂ ಮತ್ತು ಕಲೆಗೂ ತುಂಬಾ ವ್ಯತ್ಯಾಸ ಇದೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬ್ಯೂಟಿ ಆ್ಯಂಡ್ ಆರ್ಟ್. ಈ ಸೌಂದರ್ಯಕ್ಕೆ ಮತ್ತು ಕಲೆಗೆ ಇರುವಂಥ ಮೌಲ್ಯ ಏನಾಗಿದೆ. ಹೂ ಶುಡ್ ಜಡ್ಜ್ ವಾಟ್ ಈಸ್ ಬ್ಯೂಟಿಫುಲ್ ಆರ್ ಆರ್ಟಿಸ್ಟಿಕ್ಸ್. ಈ ಸೌಂದರ್ಯನ ಮತ್ತು ಇದನ್ನು ಯಾರು ನೋಡಿ ಇದು ಸರಿ ಇದೆ ಮತ್ತು ಇದು ಸೌಂದರ್ಯವಾಗಿದೆ ಅಂತ ಹೇಳುವವರು ಯಾರಾಗಿದ್ದಾರೆ. ಸೊ ನಮಗೆ ಸೌಂದರ್ಯ ಅನಿಸೋದು ಮತ್ತೊಬ್ಬರಿಗೆ ಸೌಂದರ್ಯ ಅನಿಸೋದಿಲ್ಲ. ಸೊ ಈಗಿಂದ ಪೇಂಟಿಂಗ್, ರೀಸೆಂಟ್ ಪೇಂಟಿಂಗ್ಸ್ ನೀವು ನೋಡ್ಬೋದು, ಎಲ್ಲ ಒಂದು ಥರನಾಗಿ ಪೇಂಟ್ಸ್ ತೊಗೊಂಡು ವಾಲ್ ಮೇಲೆ ಚಲ್ದಂಗೆ ಅನಿಸುತ್ತೆ. ಸೊ ಅದನ್ನು ನೋಡಿದ ತಕ್ಷಣ ವಿ ಕೆನಾಟ್ ಸೇ ದಟ್ ಇಟ್ ಈಸ್ ಬ್ಯೂಟಿಫುಲ್ ಬಿಕಾಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಈಸ್ ದ ಆರ್ಟ್ ಆ್ಯಂಡ್ what is the beauty. If we ask the painter, then they will explain who is an artistic. If we ask them what is the meaning of this painting, then they will be explain in a different way. So who should judge what is beautiful or artistic? How should art and beauty be judged? ಮತ್ತಿದು ಕಲೆ ಮತ್ತು ಸೌಂದರ್ಯನ ಯಾವ ರೀತಿಯಲ್ಲಿ ನಾವು ಜಡ್ಜ್ ಮಾಡಬೇಕು ಅನ್ನೋದು ವಿ ಕಮ್ ಅಕ್ರಾಸ್ ಇನ್ ದ ಎಸ್ಥೆಟಿಕ್ಸ್. ದೆನ್ ಫಿಲಾಸಫಿ ಆಫ್ ಸೈನ್ಸ್. ಇನ್ ದ ಫಿಲಾಸಫಿ ಆಫ್ ದ ಸೈನ್ಸ್ ವಿಲ್ ಕಮ್ ಅಕ್ರಾಸ್ ವಾಟ್ ಈಸ್ ದ ನ್ಯಾಚುರಲ್ ವರ್ಲ್ಡ್. ನಿಜವಾದಂಥ ಜಗತ್ತು ಏನಾಗಿದೆ, ಯಾವುದಾಗಿದೆ. ಹೌ ಶುಡ್ ವಿ ಸ್ಟಡಿ ನೇಚರ್. ಜಗತ್ತಿನ ಬಗ್ಗೆ ನಾವು ಯಾವ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಸೊ ಜಗತ್ತು ಸೃಷ್ಟಿಯಾಗಿ ಎಷ್ಟೋ ಕಾಲಾಂತರಗಳು ಮುಗಿದೋಗಿದೆ. ಸೊ ಇವತ್ತಿನ ತನಕನೂ ವಿ ಕೀಪ್ ಸ್ಟಡಿಂಗ್ ಅಬೌಟ್ ದ ನೇಚರ್. ಸೊ ಇದು ಯಾವ ರೀತಿಯಲ್ಲಿ ಸೃಷ್ಟಿ ಆಯಿತು, ಆಮೇಲೆ ಯಾವ ರೀತಿಯಲ್ಲಿ ಸೃಷ್ಟಿ ಆಗ್ತಾ ಇದೆ, ಆಮೇಲೆ ಇದು ಪ್ರತಿಯೊಂದನ್ನು ನಮಗೆ ಹೊಸದಾಗಿ ಕಾಣುತ್ತೆ. ಸೊ ವಾಟ್ ಮೆಥಡ್ಸ್ ಆರ್ ಯೂಸ್ಫುಲ್ ಇನ್ ದ ಸ್ಟಡಿ ಆಫ್ ದ ನೇಚರ್. ಯಾವ್ಯಾವ ವಿಧಾನಗಳನ್ನು ನಾವು ಉಪಯೋಗಿಸ್ಕೋಬೇಕು, ಈ ಜಗತ್ತಿನ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಯಾವ ವಿಧಾನಗಳನ್ನು ನಾವು ಉಪಯೋಗಿಸ್ಕೋಬೇಕು. ಕ್ಯಾನ್ ಸೈನ್ಸ್ ಎಸ್ಟಾಬ್ಲಿಷ್ ನ್ಯಾಚುರಲ್ ಲಾಸ್ ವಿಚ್ ಆರ್ ಅಬ್ಸಲ್ಯೂಟ್, ಟ್ರೂ ಎವ್ರಿವೇರ್ ಆ್ಯಂಡ್ ಫಾರ್ ಎವ್ರಿ ಒನ್. ಸೊ ಈ ವಿಜ್ಞಾನದಲ್ಲಿ ಏನಾದರೂ ಒಂದು ಇದು ಹೇಳಲಿಕ್ಕೆ ಸಾಧ್ಯ ಆಗುತ್ತಾ, ಪ್ರತಿಯೊಂದು ಕಡೆ ಎಲ್ಲವನ್ನೂ ಸರಿ ಇದೆ ಅಂತ ಹೇಳಿಬಿಟ್ಟು ಎಲ್ರಿಗೂ ಇದು ಕರೆಕ್ಟಾಗಿ ಇದೆ ಅಂತ ಹೇಳಲಿಕ್ಕೆ ವಿಜ್ಞಾನದಿಂದ ಸಾಧ್ಯ ಆಗಿದೆನಾ. ಸೊ ಇನ್ ದ ಸೈನ್ಸ್ ವಿ ಕ್ಯಾನ್ ಸೇ ದ ಗ್ರಾವಿಟೇಷನಲ್ ಫೋರ್ಸ್, ಲಾ ಆಫ್ ಮೋಷನ್ಸ್, ಆಲ್ ದೋಸ್ ಥಿಂಗ್ಸ್ ದಟ್ ಈಸ್ ಕಾಮನ್ಲಿ ಆಕ್ಸೆಪ್ಟೆಡ್. ಸೊ ಅಬೌಟ್ ದ ನೇಚರ್ ಆಫ್ ದ ವರ್ಲ್ಡ್. ಸೊ ನಮ್ಮ ಇಂಡಿಯನ್ ಸೊಸೈಟಿದಲ್ಲಿ ಜಗತ್ತು ಯಾವ ರೀತಿಯಲ್ಲಿ ಸೃಷ್ಟಿಯಾಗಿದೆ ಅಂತ ಕೇಳಿದಾಗ ನಾವು ಒಂದು ರೀತಿಯಲ್ಲಿ ಎಕ್ಸ್ಪ್ಲನೇಷನ್ಸ್ ಕೊಡ್ತೀವಿ. ಅದೇ ವೆಸ್ಟರ್ನ್ ಸೊಸೈಟಿದಲ್ಲಿ ಇಫ್ ಯು ಆಸ್ಕ್ ಹೌ ದ ವರ್ಲ್ಡ್ ಹ್ಯಾಸ್ ಬೀನ್ ಕ್ರಿಯೇಟೆಡ್, ದೇರ್ ಎಕ್ಸ್ಪ್ಲನೇಷನ್ ಈಸ್ ಅಗೇನ್ ಡಿಫರೆಂಟ್. ಸೊ ವಾಟ್ ಆರ್ ದ ಲಿಮಿಟ್ಸ್ ಆಫ್ ಸೈಂಟಿಫಿಕ್ ನಾಲೆಡ್ಜ್. ವೈಜ್ಞಾನಿಕ ಜ್ಞಾನಕ್ಕೆ ಇರುವಂಥ ಮಿತಿಗಳು ಏನೇನಾಗಿದ್ದಾವೆ. ದೋಸ್ ವಿ ಕಮ್ ಅಕ್ರಾಸ್ ಇನ್ ದ ಫಿಲಾಸಫಿ ಆಫ್ ಸೈನ್ಸ್. ದೆನ್ ರಿಲಿಜಿಯನ್. ಸೊ ಧರ್ಮದಲ್ಲಿ ನಾವು ಏನನ್ನು ಕಲಿತೇವೆ. ಡಸ್ ಗಾಡ್ ಎಕ್ಸಿಸ್ಟ್, ದೇವರು ಇದ್ದಾನ.
ಸೊ ಪ್ರತಿಯೊಂದು ಧರ್ಮದಲ್ಲಿ ನಾವು ಬೇರೆ ಬೇರೆ ರೀತಿಯಾದಂಥ ಇಂಟರ್ಪ್ರಿಟೇಷನನ್ನು ನೋಡ್ತೀವಿ. ಈಚ್ ರಿಲಿಜನ್ ಸ್ಪೀಕ್ಸ್ ಅಬೌಟ್ ಗಾಡ್ ಇನ್ ಡಿಫ್ರೆಂಟ್ ವೇ. ಹಿಂದೂ ರಿಲಿಜನ್ ಸ್ಪೀಕ್ಸ್ ಡಿಫ್ರೆಂಟ್, ಕ್ರಿಶ್ಚಿಯನ್ ರಿಲಿಜನ್ ಸ್ಪೀಕ್ ಡಿಫ್ರೆಂಟ್, ಮುಸ್ಲಿಂ ರಿಲಿಜನ್ ಸ್ಪೀಕ್ ಡಿಫ್ರೆಂಟ್, ಜೈನಿಸಮ್ ಸ್ಪೀಕ್ ಡಿಫ್ರೆಂಟ್, ಬುದ್ಧಿಸಮ್ ಸ್ಪೀಕ್ ಡಿಫ್ರೆಂಟ್, ಸಿಖ್ ರಿಲಿಜನ್ ಸ್ಪೀಕ್ ಡಿಫ್ರೆಂಟ್. ಸೊ ಈಚ್ ರಿಲಿಜನ್ ಬಿಲೀಫ್ ಈಸ್ ಡಿಫ್ರೆಂಟ್. ಡಸ್ ಗಾಡ್ ಎಕ್ಸಿಸ್ಟ್? ಅದು ನಮ್ಮ ಮೇಲೆ ಅವಲಂಬವಾಗಿದೆ. ದೇವ್ರ ಇದಾನ ಅಂತ ಹೇಳೋದು. ವಾಟ್ ಈಸ್ ಗಾಡ್? ದೇವ್ರಂದರೆ ಏನು? ಸೊ ಈವನ್ ಈ ಅನ್ಎಜುಕೇಟೆಡ್ ಅಥವಾ ನೀವು ಯಾವುದೇ ಒಂದು ಟ್ರೈಬಲ್ ಏರಿಯಾದಲ್ಲಿ ನೀವು ಹೋಗಿ ನೋಡೋದಾದ್ರೂ ಅವರಲ್ಲಿ ದೇವ್ರನ್ನೋ ಒಂದು ಕಾನ್ಸೆಪ್ಟ್ ನಾವು ನೋಡಬಹುದು. ಅವ್ರಿಗೆ ಯಾರೇ ನಾವು ಎಜುಕೇಟೆಡ್ ಪೀಪಲ್ ಹೋಗಿ ಅಲ್ಲಿ ನಾಲೆಜ್ ಕೊಡೋಂಥದ್ದು ಬೇಕಾಗಿಲ್ಲ. ಬಟ್ ಅವ್ರದ್ದೇ ಆದಂಥ ಒಂದು ಸೊಸೈಟಿದಲ್ಲಿ ದೇ ಹ್ಯಾವ್ ದಟ್ ಕಾನ್ಸೆಪ್ಟ್ ಅಬೌಟ್ ಗಾಡ್, where we don't have to go and educate them and saying that there is some God, there is God and all those things. They believe that there is some supernatural power. Then what is the nature of relationship between ಗಾಡ್ ಆ್ಯಂಡ್ ಹುಮೆನ್? ಸೊ ಮನುಷ್ಯನಿಗೂ ಮತ್ತು ದೇವರಿಗೆ ಇರುವಂಥ ಸಂಬಂಧಗಳು ಯಾವ ರೀತಿಯಲ್ಲಿದ್ದಾವೆ ಅಂತ ಹೇಳಿಬಿಟ್ಟು. ಈಸ್ ಗಾಡ್ ಆ್ಯಕ್ಟಿವ್ ಇನ್ ದ ವರ್ಲ್ಡ್? ದೇವರು ಈ ಜಗತ್ತಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾನೆ. ಅಕಸ್ಮಾತ್ ದೇವರು ಜಗತ್ತಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾನೆ ಅಂತಂದರೆ ಅದು ಹೇಗೆ ಅಂತ ಹೇಳ್ಬಿಟ್ಟು. ಈಸ್ ದೇರ್ ಲೈಫ್ ಆಫ್ಟರ್ ಡೆತ್? ಈ ಜೀವನದ ನಂತರ, ಇದು ಸತ್ತಾದ ನಂತರ ಮತ್ತೆ ಜೀವನ ಇದೆನಾ? ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ರಿಲಿಜನ್ ಆ್ಯಂಡ್ ಎಥಿಕ್ಸ್? ಧರ್ಮಕ್ಕೂ ಮತ್ತು ನೀತಿಗೂ ಯಾವ ರೀತಿಯಾದಂಥ ಸಂಬಂಧ ಇದೆ? ದೆನ್ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ರಿಲಿಜನ್ ಆ್ಯಂಡ್ ಸೈನ್ಸ್? ಧರ್ಮಕ್ಕೂ ಮತ್ತು ವಿಜ್ಞಾನಕ್ಕೂ ಯಾವ ರೀತಿಯಲ್ಲಿ ಸಂಬಂಧ ಇದೆ ಅಂತ ಹೇಳಿಬಿಟ್ಟು. ದೆನ್ ಲಾಜಿಕ್. ದಿಸ್ ಈಸ್ ರೂಲ್ಸ್ ಫಾರ್ ಥಿಂಕಿಂಗ್. ತರ್ಕ ಅಂತಂತಂದರೆ ನಮ್ಮ ಇಂಡಿಯನ್ ಫಿಲಾಸಫಿದಲ್ಲಿ ತರ್ಕ ಅಂತ ತಕ್ಷಣ ನಮಗೆ ಬರುವಂಥದ್ದು ಮೊದಲನೇದಾಗಿ ಅಂತಂತಂದರೆ ನಮ್ಮ ಇಂಡಿಯನ್ ಲಾಜಿಕಲ್ಲಿ, ಸ್ಪೆಷಲಿ ಇನ್ ಆರ್ ಇಂಡಿಯನ್ ಲಾಜಿಕ್ ವಿ ಕ್ಯಾನ್ ಸೇ ದಟ್ ಗಿಡ ಮೊದಲು, ಬೀಜ ಮೊದಲು, ಕೋಳಿ ಮೊದಲು, ಮೊಟ್ಟೆ ಮೊದಲು, ಇಂಥ ಒಂದು ಪ್ರಶ್ನೆಗಳು ನಾವೆಲ್ಲಿ ನೋಡ್ತೀವಿ ಅಂತಂದರೆ ನಮ್ಮ ಭಾರತೀಯ ತರ್ಕಶಾಸ್ತ್ರದಲ್ಲಿ ನಾವು ನೋಡ್ತೇವೆ. ಸೊ ದೇರ್ ಆರ್ ದ ಸಿಸ್ಟಮ್ಯಾಟಿಕ್ ಪ್ರಿನ್ಸಿಪಲ್ಸ್ ಆರ್ ರೂಲ್ಸ್ ಫಾರ್ ಥಿಂಕಿಂಗ್ ರ್ಯಾಷನಲಿ. ಸೊ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಲಿಕ್ಕೆ ನಮಗೇನು ಬೇಕಾಗಿದೆ ಅಂತಂದರೆ ಲಾಜಿಕ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. Inferences are made by the construction of arguments. So how the inferences are made? It is made by the construction of the arguments. ವಾದಗಳು ಮಾಡುವುದರಿಂದ ಅಲ್ಲಿ ಏನಾಗುತ್ತೆ ಅಂತಂತಂದರೆ ಅಲ್ಲಿ ತರ್ಕವು ಸೃಷ್ಟಿಯಾಗುತ್ತೆ. ದೆನ್ ರೂಲ್ಸ್ ಆಫ್ ಲಾಜಿಕ್ ಡಿಟರ್ಮೈನ್ ವಿಚ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆ್ಯಂಡ್ ವಿಚ್ ಆರ್ ಫ್ಯಾಲ್ಸೀಸ್. ಸೊ ಲಾಜಿಕಲ್ಲಿ ಅದರದ್ದೇ ಆದಂಥ ರೂಲ್ಸ್ ಇದ್ದಾವೆ. ಸೊ ಬೈ ಲುಕಿಂಗ್ ಅಟ್ ದಿಸ್ ರೂಲ್ಸ್ ವಿ ಕ್ಯಾನ್ ಸೇ ದಟ್ ವಿಚ್ ಈಸ್ ವ್ಯಾಲಿಡ್ ಆ್ಯಂಡ್ ವಿಚ್ ಈಸ್ ಇನ್ವ್ಯಾಲಿಡ್. ಸೊ ಈಗ ನಾವು ಇನ್ ಲಾಜಿಕ್ ವಿ ಕಮ್ ಅಕ್ರಾಸ್ ದ ಇಂಡಿಯನ್ ಲಾಜಿಕ್ ಆ್ಯಂಡ್ ದ ವೆಸ್ಟರ್ನ್ ಲಾಜಿಕ್. ಇನ್ ದ ಇಂಡಿಯನ್ ಲಾಜಿಕ್ we will try to describe which comes first, which comes next and all those things. And in the Western logic we come across with the rules of inferences, where we say that there are reasoning in the Indian logic and in the Western logic there is both. Reasoning is there, rational thinking is there, validity is there, invalid is there, premises are there, conclusion are there. So let me give you an examples in the logic by saying that ನಮಗೆ ಸತ್ಯ ಅನಿಸೋದು ಮತ್ತೊಬ್ಬರಿಗೆ ಸತ್ಯ ಅನಿಸೋದಿಲ್ಲ, ಅಥವಾ ಸತ್ಯ ಥರ ಕಾಣೋದು ಸತ್ಯ ಆಗಿರೋದಿಲ್ಲ. ಸೊ if we take the negation part of the logic, we say that negation of true statement will be false and negation of false statement will be true. And if we take the conjunction in the logic, it is said that the conjunction is true when both the conjunction is true, and in either cases it will be false. Then we have to draw the tables by explaining. We have to explain it through the tables. So that is the concept of the logic in philosophy. Then Christopher has given a very beautiful definition where he says that morality comes from humanism and is stolen by religion for its own purpose. ಸೊ ನೈತಿಕತೆ ಎಲ್ಲಿಂದ ಬಂದಿದೆ ಅಂತಂದರೆ ಮಾನವರಿಂದ ಬಂದಿದೆ. ಈ ನೈತಿಕತೆಯನ್ನು ವಿಚ್ ಇಸ್ ಸ್ಟೋಲನ್ ಬೈ ದ ರಿಲಿಜನ್. ಧರ್ಮವು ಅದನ್ನು ಕದ್ದುಕೊಂಡಿದೆ. ಅದು ಯಾವುದಕ್ಕಾಗಿ? ತನ್ನದೊಂದು ಪ್ರಚಾರ ಪಡಿಸಲಿಕ್ಕೆ ಅಂತ ಹೇಳಿಬಿಟ್ಟು. ಕ್ರಿಸ್ಟೋಫರ್ ಈಸ್ ಗಿವನ್ ಎ ವೆರಿ ಗುಡ್ ಡೆಫಿನೇಷನ್ಸ್ ದಟ್ ಮೊರಾಲಿಟಿ ಕಮ್ಸ್ ಫ್ರಮ್ ಹ್ಯುಮ್ಯಾನಿಸಮ್ ಆ್ಯಂಡ್ ಇಟ್ ಇಸ್ ಸ್ಟೋಲನ್ ಬೈ ರಿಲಿಜನ್ ಫಾರ್ ಇಟ್ಸ್ ಓನ್ ಪರ್ಪಸ್. ಸೊ ವಾಟ್ ಈಸ್ ಮೊರಾಲಿಟಿ? ನೈತಿಕತೆ ಅಂದರೆ ಏನು? ಸೊ ದ ಮೊರಾಲಿಟಿ, ದ ವರ್ಡ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ಮೊರಲೈಟ್ಸ್, ಮೀನ್ಸ್ ಮ್ಯಾನರಿಸಮ್, ಕ್ಯಾರೆಕ್ಟರ್, ಪ್ರಾಪರ್ ಬಿಹೇವಿಯರ್, is the differentiation of intentions, decisions and actions between those that are distinguished as proper and those that are improper. ಸರಿ ಯಾವುದದ್ದು, ತಪ್ಪ ಯಾವುದದ್ದು, ಸರಿ ಅನಿಸೋದು ಮತ್ತು ಸರಿ ಅನಿಸದೇ ಇರುವಂಥದ್ದು ಯಾವುದು ಅಂತ ನಾವು ನೋಡ್ತೀವಿ ಅಂತಂದರೆ ನೈತಿಕತೆಯಲ್ಲಿ ನೋಡ್ತೀವಿ.
and it can be a body of standards or principles derived from a code of conduct, from a particular philosophy. This morality is it is a body of standards which endures with a set of principles and derived from the code of conduct from a particular philosophy. This morality can be derived from philosophy, ತತ್ವಶಾಸ್ತ್ರದಿಂದ ಆದರೂ ಹೇಳ್ಬೋದು ನೈತಿಕತೆನ, ಆರ್ ಇಟ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ರಿಲಿಜನ್, ಅಂದರೆ ಧರ್ಮದ ಮೂಲಕನೂ ನೈತಿಕತೆಯನ್ನು ಹೇಳ್ಬೋದು. ಸೊ ತತ್ವಶಾಸ್ತ್ರದ ಮೂಲಕ ಯಾವ ರೀತಿಯಲ್ಲಿ ನೈತಿಕತೆ ಹೇಳ್ಬೋದು ಅಂತಂತಂದರೆ, ಸೊ ಆಲ್ರೆಡಿ ವಿ ಹ್ಯಾವ್ ಸೀನ್ ವಾಟ್ ಈಸ್ ಫಿಲಾಸಫಿ, ಫ್ರಮ್ ದೇರ್ ವಿ ಕ್ಯಾನ್ ಡಿರೈವ್ ವಾಟ್ ಈಸ್ ಮೊರಾಲಿಟಿ ಆ್ಯಂಡ್ ರಿಲಿಜಿಯನ್. ಸೊ ರಿಲಿಜಿಯನ್ನಲ್ಲಿ ನೈತಿಕತೆ ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ? ಸೊ ನಾವು ಮಾಡೋದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು, ಅಥವಾ ಮನುಷ್ಯನಿಗೆ ಭಯ ಎಲ್ಲಿಂದ ಹುಟ್ಟುತ್ತೆ ಅಂತಂದರೆ ಧರ್ಮದಿಂದ ಭಯ ಹುಟ್ಟುತ್ತೆ. ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಮನೇಲಿ ಯಾವ ರೀತಿಯಲ್ಲಿ ಬೆಳೆಸ್ತಾರೆ, ನೀನು ತಪ್ಪು ಮಾಡಿದೆ ಸುಳ್ಳು ಹೇಳಿದೆ ಅಂತಂತಂದರೆ, ಆಮೇಲೆ ನಾವು ಚಿಕ್ಕವರಿದ್ದಾಗ ಹೇಳ್ತಿದ್ರು, ನೀವು 100 ಸುಳ್ಳು ಹೇಳಿದಾಗನೇ ಚೇಳು ಕಚ್ಚುತ್ತೆ ಅಂತ. ಯಾರಿಗಾದ್ರೂ ಚೇಳು ಕಚ್ಚಿದೆ ಅಂತಂತಂದರೆ ಸ್ಕಾರ್ಪಿಯನ್, ಇಫ್ ದ ಸ್ಕಾರ್ಪಿಯನ್ ಇಸ್ ಬೆಟರ್ ವಿ ಯೂಸ್ ಟು ಸೇ ದಟ್ ಓ ದಿಸ್ ಪರ್ಸನ್ ಹ್ಯಾಸ್ ಟೋಲ್ಡ್ ದ 100 ಲೈಸ್ ಅಂತ ಹೇಳ್ಬಿಟ್ಟು. ಸೊ ನಮಗೇನಾಗಿದೆ ಅಂತಂದರೆ, ಚಿಕ್ಕವರು ಇರಬೇಕಾದಿಂದನೇ ಸುಳ್ಳು ಹೇಳಿದರೆ ನಿಮಗೆ ಎಣ್ಣೆ ಎಲ್ಲ ಹಾಕಿ ಹುರಿತಾರೆ, ಇದು ನರಕಕ್ಕೆ ಹೋಗ್ತೀರಾ, ಸ್ವರ್ಗ ಅನ್ನೋದಿದೆ, ನರಕ ಅನ್ನೋದಿದೆ. ಇದೆಲ್ಲ ನಾವು ಎಲ್ಲಿ ಕಲಿತೀವಿ ಅಂತಂದರೆ ರಿಲಿಜನಲ್ಲಿ ಕಲಿತೀವಿ. ಸೊ ದಟ್ ಈಸ್ ಹೌ ದ ಮೊರಾಲಿಟಿ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಥ್ರೂ ರಿಲಿಜಿಯನ್ ಆರ್ ಕಲ್ಚರ್. ಅಂದರೆ ನಮ್ಮ ಸಂಪ್ರದಾಯಗಳು ಯಾವುದರಿಂದ, ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಯಾವ್ಯಾವ ನೈತಿಕತೆಗಳಿದ್ದಾವೆ ಅನ್ನೋದನ್ನು ನಾವು ಕಲಿತೀವಿ. ಆರ್ ಇಟ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ಅ ಸ್ಟ್ಯಾಂಡರ್ಡ್ ದಟ್ ಎ ಪರ್ಸನ್ ಬಿಲೀವ್ ಶುಡ್ ಬಿ ಯೂನಿವರ್ಸಲ್. ಅಥವಾ ನೈತಿಕತೆ ನಾವು ಧರ್ಮದಿಂದನೇ ಕಲಿಬೇಕು ಅನ್ನೋದಿಲ್ಲ, ಅಥವಾ ಯಾವುದೋ ಒಂದು ತತ್ವಶಾಸ್ತ್ರದಿಂದ ಕಲಿಬೇಕಂತಿಲ್ಲ, ಅಥವಾ ಯಾವುದೋ ಒಂದು ಸಂಪ್ರದಾಯದಿಂದ ಕಲಿಬೇಕಂತಿಲ್ಲ. ಸಾಮಾನ್ಯವಾಗಿ ಇಡೀ ಜಗತ್ತಿನಲ್ಲಿ ಎಲ್ಲರೂ ಒಪ್ಪಿಕೊಳ್ಳುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡು ಹೋದ್ವಿ ಅಂತಂತಂದರೆ ಅಲ್ಲಿ ನೈತಿಕತೆ ಅನ್ನೋದು ಇರುತ್ತೆ. ದೆನ್ ಮೊರಾಲಿಟಿ ಇಸ್ ಅ ಸಿನೋನಿಮಸ್ ವಿತ್ ಗುಡ್ನೆಸ್ ಆರ್ ರೈಟ್ನೆಸ್. ಸೊ ಮೊರಾಲಿಟಿ, ದ ಸಿನೋನಿಮಸ್ ಫಾರ್ ದ ಮೊರಾಲಿಟಿ ಇಸ್ ದ ಗುಡ್ನೆಸ್, ಒಳ್ಳೆತನ ಅನ್ನೋದು, ಮತ್ತು ಸರಿ ಅನ್ನೋದನ್ನು, ಅದಕ್ಕೆ ಒಂದು ಸರಿ ಹೊಂದುವಂಥ ಸರಿ ಸಮಾನವಾದಂಥ ಪದ ಯಾವುದು ಅಂದರೆ ನೈತಿಕತೆ. ಸೊ ಮೊರಾಲಿಟಿ ಇಸ್ ಅ ಸೆಟ್ ಆಫ್ ಬಿಲೀಫ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಅಬೌಟ್ ಹೌ ಟು ಲೀಡ್ ಎ ಗುಡ್ ಲೈಫ್. ಈ ನೈತಿಕತೆ ನಾವು ಕಲಿಬೇಕಾದ್ರೆ ಸೊ ಇಲ್ಲಿ ಏನಾಗುತ್ತೆ ಅಂತಂತಂದರೆ, ಮನುಷ್ಯ ಯಾವ ರೀತಿಯಲ್ಲಿ ತನ್ನ ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೋದು ಅನ್ನೋದನ್ನು ನಾವು ನೈತಿಕತೆಯಲ್ಲಿ ಕಲಿತೀವಿ. ಸೊ ವೇರ್ ಡಸ್ ಮೊರಾಲಿಟಿ ಕಮ್ ಫ್ರಮ್? ನೈತಿಕತೆ ಎಲ್ಲಿಂದ ಬರುತ್ತೆ? ಸೊ ಇಟ್ ಕಮ್ಸ್ ಫ್ರಮ್ ಕಮ್ಯುನಿಟಿ, ಸಮುದಾಯದಿಂದ ಬರುತ್ತೆ ಅಥವಾ ಸಮಾಜದಿಂದ ಬರುತ್ತೆ. ನೈತಿಕತೆ ನಮಗೆ ಎಲ್ಲಿಂದ ಬರುತ್ತೆ ಅಂತಂದರೆ, ನಾವು ಇರುವಂಥ ಸಮಾಜದಿಂದ ಮತ್ತು ನಾವು ಇರುವಂಥ ಸಮುದಾಯದಿಂದ ನಮಗೆ ನೈತಿಕತೆ ಬರುತ್ತೆ. ಮತ್ತು ನಾವು ನೈತಿಕತೆ ಎಲ್ಲಿಂದ ಕಲಿತೀವಿ ಅಂತಂದರೆ ನಮ್ಮ ತಂದೆ ತಾಯಿಯಿಂದ ಕಲಿತೀವಿ. ಸೊ ಸರಿ ಯಾವುದು, ತಪ್ಪು ಯಾವುದು, ಒಳ್ಳೇದಾವುದು, ಕೆಟ್ಟದಾವುದು ಅನ್ನೋದು ನಾವು ಎಲ್ಲಿಂದ ಕಲಿತೀವಿ? ಸೊ ಚಿಕ್ಕವರಿರಬೇಕಾದ್ರೆ ನಮ್ಮ ತಂದೆ ತಾಯಿ ಅದನ್ನು ಕಲಿಸ್ತಾ ಬೆಳೆಸ್ತಾ ಬಂದಿದ್ದಾರೆ. ದೆನ್ ಕೆಲವೊಂದು ಸತಿ ಕೆಲವು ನೈತಿಕತೆಗಳು ನಮ್ಮ ಸುತ್ತಮುತ್ತಲಿರುವಂಥ ಜನರಿಂದ ಅಥವಾ ನಮ್ಮ ಸ್ನೇಹಿತರಿಂದ ನಾವು ಕೆಲವು ನೈತಿಕತೆಗಳನ್ನು ಕಲಿತೀವಿ. ಆಮೇಲೆ ಕೆಲವು ನೈತಿಕತೆಗಳು ಯಾವ ರೀತಿಯಲ್ಲಿ ಇದು ಬರುತ್ತೆ ಅಂತಂದರೆ, ನಮ್ಮ ನಂಬಿಕೆಗಳ ಮೇಲೆ ವಿ ಬಿಲೀವ್. ಸೊ ನಮಗೆ ಸರಿ ಅನಿಸಿದಾಗ ನಾವು ಮಾಡ್ತೀವಿ, ಬೇಡ ಅನಿಸಿದಾಗ ಬಿಟ್ಟಿರ್ತೀವಿ. ಸೊ ದಟ್ ಈಸ್ ಅವರ್ ಬಿಲೀಫ್. ದೆನ್ ಧರ್ಮದಿಂದ ನೈತಿಕತೆಗಳನ್ನು ನಾವು ಕಲಿತೀವಿ. ದೆನ್ ಸೋಷಿಯಲ್ ನಾರ್ಮ್ಸ್, ಸಾಮಾಜಿಕ ಇದರಿಂದನೂ ನಾವು ನೈತಿಕತೆಗಳನ್ನು ಕಲಿತೀವಿ. ಆಮೇಲೆ ದ ಮೊರಾಲಿಟಿ ಕಮ್ಸ್ ಫ್ರಮ್ ದ ಕಮ್ಯುನಿಕೇಷನ್ ಆ್ಯಂಡ್ ಈವನ್ ಫ್ರಮ್ ದ relations. There are so many things where we learn the morality. So morality doesn't come from one particular, where we have said that the morality can be we can inculcate the morality through the religion or through the philosophy or through the culture, but we learn the morality from the different sectors of the society, from communication, from our belief, from religion, from social norms, from communications. So we learn from the different sectors. So now we look towards the what is moral judgment and arguments and principles. So the moral judgment, it is the evaluation or opinions formed as to whether some actions or inactions. So morality can be judged through the intentions, through the actions or inactions, or through the motivations, or it is a character trait, that is then personality trait, we can say that, or a person as a whole is more or less good or bad as measured against some standard of good. So moral judgment can be done through our evaluations or opinion. ಸೊ ನಾವು ಇದನ್ನು ನ್ಯಾಯ ಇದೆ ಅಂತ ಹೇಳಿಬಿಟ್ಟು, ನೈತಿಕತೆ ನ್ಯಾಯವಾಗಿದೆ ಅಂತ ಹೇಳಿಬಿಟ್ಟು ಯಾವ ಥರ ಹೇಳ್ತೀವಿ ಅಂತಂತಂದರೆ, ವಿ ಹ್ಯಾವ್ ಎನ್ ಸರ್ಟನ್ ಸೆಟ್ ಆಫ್ ಇವ್ಯಾಲ್ಯೂಯೇಷನ್ಸ್ ಆ್ಯಂಡ್ ಒಪಿನಿಯನ್ಸ್ ಸೇಯಿಂಗ್ ದಟ್ ಇಟ್ ಕ್ಯಾನ್ ಬಿ ಫಾರ್ಮ್ಡ್ ಥ್ರೂ ಸಮ್ ಆ್ಯಕ್ಷನ್ಸ್ ಆರ್ ಇನ್ಆ್ಯಕ್ಷನ್ಸ್, ಆರ್ ಇಟ್ ಕ್ಯಾನ್ ಬಿ ಫಾರ್ಮ್ಡ್ ಥ್ರೂ ದ ಇಂಟೆನ್ಷನ್ಸ್ ಆರ್ ದ motive behind that, and we should have in certain personality traits where we can say that the judgment that morality, that judgment that has got a moral has good characters, or a person as a whole is more or less, where we say that this is good and this is bad, which can be measured some standards of good.
So the moral judgment is based on the consideration of how other people are to be treated and how others' interests are to weigh against their own. So how can we give you the moral judgment? ನಾವು ನೈತಿಕತೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಯಾವ ರೀತಿಯಲ್ಲಿ ನ್ಯಾಯಯುತವಾಗಿದೆ, ಇದು ನೈತಿಕತೆ ನ್ಯಾಯಯುತವಾಗಿದೆ ಅಂತ ಹೇಳ್ಬಿಟ್ಟು ನಾವು ಯಾವ ರೀತಿಯಲ್ಲಿ ಹೇಳಿಕ್ಕೆ ಸಾಧ್ಯ ಅಂತಂತಂದರೆ ಹೌ ಅದರ್ ಪೀಪಲ್ ಆರ್ ಟು ಬಿ ಟ್ರೀಟೆಡ್. ಬೇರೆಯೊಬ್ಬರನ್ನು ನಾವು ಯಾವ ರೀತಿಯಲ್ಲಿ ನಡೆಸ್ಕೊಳ್ತೀವಿ ಅದರ ಮೇಲೆ ಅವಲಂಬವಾಗಿದೆ. ಆ್ಯಂಡ್ ಹೌ ಅದರ್ಸ್ ಇಂಟ್ರೆಸ್ಟ್ ಆರ್ ಟು ವೇ ಅಗ್ನೆಸ್ಟ್ ದೇರ್ ಓನ್. ಅವರವರ ಇಷ್ಟಾರ್ಥ ಅನುಗುಣವಾಗಿ ನಾವು ಅವರನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ತೀವಿ ಅನ್ನೋದನ್ನು ನಾವು ನೈತಿಕತೆಯ ಇದು ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ಮಾರಲ್ ಆರ್ಗ್ಯುಮೆಂಟ್ಸ್ ಬೇಸ್ಡ್ ಆನ್ ಮಾರಲ್ ನಾರ್ಮ್ಯಾಟಿವಿಟಿ ಆರ್ ಮಾರಲ್ ಆರ್ಡರ್ಸ್. ಸೊ ದಿಸ್ ಮಾರಲ್ ಆರ್ಗ್ಯುಮೆಂಟ್ಸ್ ಅಂದರೆ ನೈತಿಕತೆ ವಾದ ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂತಂದರೆ ಸಾಮಾಜಿಕ ಗುರಿಗಳ ಮೇಲೆ ಅವಲಂಬವಾಗಿದೆ ಮತ್ತು ಇದು ಮೌಲ್ಯಗಳ ಆಧಾರಿತದ ಮೇಲೆ ಅವಲಂಬವಾಗಿದೆ. ದೆನ್ ದೇರ್ ಈಸ್ ಎ ಮಾರಲ್ ಪ್ರಿನ್ಸಿಪಲ್ಸ್ ವಿಚ್ ಇಸ್ ರಿಲೇಟೆಡ್ ಆರ್ ಕನ್ಸರ್ನ್ ವಿತ್ ದ ಪ್ರಿನ್ಸಿಪಲ್ಸ್ ಆರ್ ರೂಲ್ಸ್ ಆರ್ ರೈಟ್ ಕಂಡಕ್ಟ್ ಆರ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್. ಸರಿ ಯಾವುದು, ತಪ್ಪು ಯಾವುದು, ನೈತಿಕತೆ ಯಾವುದು, ಅನೈತಿಕತೆ ಯಾವುದು. ದೆನ್ ವಾಟ್ ಆರ್ ದ ಮಾರಲ್ ಆ್ಯಟಿಟ್ಯೂಡ್ಸ್ ಎಕ್ಸ್ಪ್ರೆಸಿಂಗ್ ಆರ್ ಕನ್ವೇಯಿಂಗ್ ಟ್ರೂತ್ಸ್ ಆರ್ ಕೌನ್ಸಲ್ ಆಸ್ ಟು ದ ರೈಟ್ ಕಂಡಕ್ಟ್. ದೀಸ್ ಆರ್ ದ ಮಾರಲ್ ಪ್ರಿನ್ಸಿಪಲ್ಸ್. ದ ಮೇನ್ ಮಾರಲ್ ಪ್ರಿನ್ಸಿಪಲ್ಸ್ ದಟ್ ವಿ ಕಮ್ ಅಕ್ರಾಸ್ ಹಿಯರ್ is that the person should know which is right and which is wrong and which is ethical and which is non-ethical, and what are the moral attitudes and what are the non-moral attitudes, and how to express the things and how to convey the messages, and what are truths, what are the false, and how to counsel as to the right conduct. These are the moral principles of the this one judgment. There are 4 basic moral principles that I have taken here. The first principle of the morality is that do good, avoid evil. ಒಳ್ಳೆಯದನ್ನು ಮಾಡು, ಕೆಟ್ಟದನ್ನು ಬಿಟ್ಬಿಡು. This is the most basic principle. The starting point for morality was articulated by Aristotle. Aristotle is the main person who has articulated this basic principle by saying that you should do good and you should avoid the evil. And Aristotle is a very ancient Greek philosopher and he is held by all the world's major religion. ನೀವು ಯಾವುದೇ ಒಂದು ಧರ್ಮದಲ್ಲಿ ನೋಡ್ರಿ ಅವನ ಒಂದು ಸ್ಟೇಟ್ಮೆಂಟ್ಸ್ ವಿ ಕ್ಯಾನ್ ಕಮ್ ಅಕ್ರಾಸ್ ಹಿಸ್ ಸ್ಟೇಟ್ಮೆಂಟ್ ವೇರ್ ಎವ್ರಿ ರಿಲಿಜಿಯನ್ ಹ್ಯಾಸ್ withheld him, held him up by saying that he is a great philosopher and he is a Greek philosopher. And all other moral principles flow from this one. ಸೊ ಪ್ರತಿಯೊಂದು ನೈತಿಕತೆ ಎಲ್ಲಿಂದ ಬರುತ್ತೆ ಅಂತಂದರೆ ಒಳ್ಳೆಯದನ್ನು ಮಾಡಿ ಕೆಟ್ಟದನ್ನು ಬಿಡು ಅಲ್ಲಿಂದನೇ ಶುರು ಆಗುತ್ತೆ ಮತ್ತು ಅದನ್ನು ಹಿಂಬಾಲಿಸ್ಕೊಂಡು ಮುಂದೆ ಹೋಗುತ್ತೆ. ದಿಸ್ ಈಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ದಟ್ ಡೂ ಅಂಟು ಅದರ್ಸ್ as you would have them do unto you. This is the King James version English where I have taken it that ನಿಮಗೆ ಮತ್ತೊಬ್ಬರು ಏನು ಮಾಡಬೇಕು ಅಂತ ನೀವು ಬಯಸ್ತೀರೋ ಅದನ್ನು ನೀವು ಅವರಿಗೆ ಮಾಡಿರಿ ಅಂತ. ನಮಗೆ ಅವರು ನೋಡ್ಕೋಬೇಕು ಅಥವಾ ಅವ್ರು ನಮಗೆ ಹೆಲ್ಪ್ ಮಾಡಬೇಕು ಅಥವಾ ಅವರಿಂದನೇ ನಮ್ಮ ಕೆಲಸಗಳಾಗಬೇಕು ಅಂತ ಹೇಳ್ಬಿಟ್ಟು ನಾವೇನನ್ನು ಬಯಸ್ತೀವೋ ಮತ್ತೊಬ್ಬರಿಂದ ನಾವೇನನ್ನು ಬಯಸ್ತೇವೋ ಅದನ್ನೇ ನಾವು ಅವರಿಗೆ ಮಾಡಲಿಕ್ಕೆ ಸಿದ್ಧವಾಗಿರಬೇಕು. ಆ್ಯಂಡ್ ದಿಸ್ ಈಸ್ ಸೀನ್ ಇನ್ all the world's major religion carry an expression similar to the golden rule familiar to the Christians. This we come in the Christianity where it says that do to others whatever you would have them do to you. ಅಂದರೆ ಬೇರೆಯೊಬ್ಬರು ನಮ್ಗೆ ಏನು ಮಾಡಬೇಕು ಅಂತ ನಾವು ಬಯಸ್ತೇವೋ ಅದನ್ನೇ ನಾವು ಮತ್ತೊಬ್ಬರಿಗೆ ಮಾಡಬೇಕು ಅನ್ನೋದು ದ ಮೇಜರ್ ರಿಲಿಜಿಯನ್ಸಲ್ಲಿ ದಿಸ್ ಇಸ್ ದ ಕ್ರಿಶ್ಚಿಯನ್ ಗೋಲ್ಡನ್ ರೂಲ್ ವೇರ್ ವಿ ಕಮ್ ಅಕ್ರಾಸ್. ಸೊ ನಾವು ಮತ್ತೊಬ್ಬರು ಏನನ್ನು ಮಾಡಬೇಕಂತ ಬಯಸ್ತಾರೋ ಅದನ್ನು ನಾವು ಅವರಿಗೆ ಫಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. The third thing is that the end does not justify the means. This is the classical philosophy and the major world's religions tradition have upheld the principle that having a good end, goal or purpose does not justify the use of evil means methods to achieve that end. So here the end does not justify the means. This is the third basic moral principle. And the fourth thing is that ಫಾಲೋ ವಾಟ್ ನೇಚರ್ ಇಂಟೆಂಡ್ಸ್. ಸೊ ಪ್ರಕೃತಿ ಏನು ಹೇಳುತ್ತೆ ಅದನ್ನು ನೀವು ಹಿಂಬಾಲಿಸ್ರಿ ಅಂತ ಹೇಳಿಬಿಟ್ಟು. ನೋನ್ ಇನ್ ಫಿಲಾಸಫಿ ಆಸ್ ನ್ಯಾಚುರಲ್ ಲಾ, ದಿಸ್ ಪ್ರಿನ್ಸಿಪಲ್ ಈಸ್ ನಾಟ್ actually law written down some places but rather an approach to making decision that respects the nature of things, especially human nature. ಫಾಲೋ ವಾಟ್ ನೇಚರ್ ಇಂಟೆಂಡ್ಸ್. ಪ್ರಕೃತಿ ಏನು ಹೇಳುತ್ತೆ ಅದನ್ನು ಹಿಂಬಾಲಿಸಿ ಅಂತ ಹೇಳಿದಾಗ ಹಿಯರ್ ವಿ ಆರ್ ಟ್ರೈ ಟು ಗಿವ್ ಎನ್ ಎಕ್ಸ್ಪ್ಲನೇಷನ್ ಬೈ ಸೇಯಿಂಗ್ ದಟ್ in philosophy it is known as a natural law which is actually written down in some places, but here it is trying to express rather an approach for making a decision that respects the nature of things, especially the nature of things is explained among the human nature. Then briefly if we say that natural law tells us this, follow what is natural for human beings and rest of the creation. ಸೊ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಹೇಳುವಂಥದ್ದು ಮಾನವನಿಗೆ ಹೇಳುವಂಥದ್ದು ಯಾವುದಿದೆ ಅದನ್ನು ನಾವು ಫಾಲೋ ಮಾಡ್ತಾ ಹೋಗಬೇಕು ಅಂತ ಹೇಳ್ಬಿಟ್ಟು. ಡು ನಾಟ್ ವೈಲೇಟ್ ದ ನೇಚರ್ ಆಫ್ ಥಿಂಗ್ಸ್.
ಇದು ಅಸ್ವಾಭಾವಿಕವಾಗಿರುವಂಥದ್ದನ್ನು ನಾವು ಯಾವಾಗಲೂ ಮಾಡಲಿಕ್ಕೆ ಹೋಗಬಾರ್ದು. ಫಾರ್ ಇನ್ಸ್ಟೆನ್ಸ್ ಅಂದರೆ ಎಕ್ಸಾಂಪಲ್ ನಾವು ತಗೊಳ್ಳೋದಾದರೆ, ಅವರ್ ಇನ್ನೇಟ್ ಸೆನ್ಸ್ ಆಫ್ ವಾಟ್ ಈಸ್ ಫೇರ್ ಆ್ಯಂಡ್ ಹಾನರೇಬಲ್, ದ ಯೂನಿವರ್ಸಲ್ ಕಂಡೆಮ್ನೇಷನ್ ಆಫ್ ಸೆಲ್ಫಿಶ್ನೆಸ್, ಸೆನ್ಸ್ಲೆಸ್, ಕ್ರುಯಾಲಿಟಿ ಆ್ಯಂಡ್ ಡಿಸೈಡ್ಫುಲ್ನೆಸ್. ಸೊ ಸಾಮಾನ್ಯವಾಗಿ ನಾವು ಮತ್ತೊಬ್ಬರಿಗೆ ಹರ್ಟ್ ಮಾಡಲಾರ್ದಂಗೆ, ಅಸ್ವಾಭಾವಿಕವಾಗಿ ವರ್ತನೆ ಮಾಡಲಾರ್ದಂಗೆ, ಎಲ್ರಿಗೂ ಸರಿ ಕಾಣುವಂಥದ್ದು ಯಾವುದಿದೆ ಅದೇ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋದೇ ನೈತಿಕತೆಯ ಒಂದು ಮುಖ್ಯ ಗುರಿಯಾಗಿದೆ. Then here I have taken some elements of moral judgment. I am not going to explain you each and every element. I am just giving you a brief description what are the elements of the moral judgment. The first thing is that moral imagination. The second is moral identification and ordering. And the third thing is that moral evaluation. And the fourth is tolerance of moral ambiguity, integration of managerial and moral competency, and moral obligations. These are the elements of the moral judgment. Hope my dear student you have understood and enjoyed this session, and it is very simple. If you understood what is philosophy, what is the nature of philosophy, and what is the definition of philosophy. So in this today's class we have discussed all these things, what is philosophy. If you understood what is philosophy, it will become very easy for you to lead a peaceful and happy life. So we have come across what is the definition of philosophy, what are the different branches of philosophy, and what is the scope of philosophy, what is ethics, what is morality, and what are the moral judgments, all these things. And hope you enjoyed this session. Thank you for your attention. Thank you.